ನೀವು ನೋಡ್ತಾ ಇರಬಹುದು ಇಲ್ಲಿ ಪ್ರತಿಯೊಂದು ಕಾರು ಕೂಡ ಇರುತ್ತೆ, ಅದು ಕೂಡ ಎಕ್ಸಲೆಂಟ್ ಕಂಡೀಷನ್ ಇರುವಂತಹ ಕ್ವಾಲಿಟಿ ಕಾರ್ಸ್ ಕಡಿಮೆ ಡೌನ್ ಪೇಮೆಂಟ್ ಅಲ್ಲಿ ನಿಮಗೆ ಸಿಗುತ್ತೆ. ನಮ್ಮ ಹತ್ರ ಫುಲ್ ಕ್ವಾಲಿಟಿ ಗಾಡಿ ಇರುತ್ತೆ, ಆಕ್ಸಿಡೆಂಟ್ ಗಾಡಿ ಬರಲ್ಲ, ಮೀಟರ್ ಟ್ಯಾಂಪರಿಂಗ್ ಬರಲ್ಲ. ಆಲ್ಮೋಸ್ಟ್ 95% ಎಲ್ಲ ಸಿಂಗಲ್ ಓನರ್ ಗಾಡಿನೇ ಇರೋದು. ಶೋರೂಮ್ ರೆಕಾರ್ಡ್ ಇದೆ, ಮೀಟರ್ ಟ್ಯಾಂಪರಿಂಗ್ 100% ಇರಲ್ಲ. ಗ್ಯಾರಂಟಿ ಇದೆ ಸರ್ ಗಾಡಿ, ಎಂಜಿನ್ ವಾರಂಟಿ ಕೊಡ್ತೀವಿ, ಇನ್ಶೂರೆನ್ಸ್ ಎಲ್ಲ ಕರೆಂಟ್ ರನ್ನಿಂಗ್ ಇರುತ್ತೆ, ಆಯಿಲ್ ಸರ್ವಿಸ್ ಎಲ್ಲ ಫ್ರೀ ಆಗಿರುತ್ತೆ. ನೆಕ್ಸ್ಟ್ ಒಂದು 10,000 ಕಿಲೋಮೀಟರ್ ಸರ್ವಿಸ್ ಮಾಡೋ ಅವಶ್ಯಕತೆ ಇಲ್ಲ, ತಗೊಂಡೋಗಿದ್ರೆ ಆರಾಮಾಗಿರುತ್ತೆ ಗಾಡಿ. ಅದು ಹ್ಯಾಪಿ ಕಸ್ಟಮರ್ ಲೀಸ್ಟ್ ಅಂದ್ರೆ ಈ ಶೋರೂಮ್ ಅಲ್ಲಿ ಗಾಡಿ ಪರ್ಚೇಸ್ ಮಾಡಿ ಹ್ಯಾಪಿ ಕಸ್ಟಮರ್ ಆದಂತ ಪ್ರತಿಯೊಬ್ಬರದ್ದು ಕೂಡ ಫೋಟೋ ಇಲ್ಲಿ ಇರುತ್ತೆ. ಝೆಡ್ ವೇರಿಯಂಟ್ ಇನೋವಾ ಕೂಡ ಇರುತ್ತೆ. ಬಲೆನೋ ಬೇಕಾ ಎಕ್ಸಲೆಂಟ್ ಕಂಡೀಷನ್ ಇರೋದು, ಇಲ್ಲಾಂದ್ರೆ ನೀವೇನಾದ್ರೂ i20 ಹುಡುಕ್ತಾ ಇದ್ದೀರಾ ಅದು ಕೂಡ ಪೆಟ್ರೋಲ್ ವೇರಿಯಂಟ್, ಎರಡು ಕೂಡ ಇಲ್ಲಿ ಇರುತ್ತೆ. ಪ್ರತಿಯೊಬ್ಬರು ಕೇಳುವಂತ ಹ್ಯುಂಡೈ ಕ್ರೆಟಾ ಕೂಡ ಇಲ್ಲಿ ಅವೈಲಬಿಲಿಟಿ ಇರುತ್ತೆ. ಅಲ್ಲಿಗೆ 1.5 ಲಕ್ಷ ಅಂದ್ರೆ 1,50,000 1,50,000 ಡೌನ್ ಪೇಮೆಂಟ್ ಅಲ್ಲಿ ನೀವೇನಾದ್ರೂ ಕ್ರೆಟಾ ಹುಡುಕ್ತಾ ಇದ್ರೆ ಫಾರ್ಚುನರ್ ಕೂಡ ಇಲ್ಲಿ ಸಿಗುತ್ತೆ. 67,000 ಓಡಿರುವಂತ ಮಾರುತಿ ಸುಜುಕಿ ಎರ್ಟಿಗಾ ಕೂಡ ಇರುತ್ತೆ. ಅಲ್ಲಿಗೆ 1 ಲಕ್ಷ 1.5 ಲಕ್ಷ ಒಳಗಡೆ ನಿಮಗೆ ಡೌನ್ ಪೇಮೆಂಟ್ ನೀವೇನಾದ್ರೂ ಎರ್ಟಿಗಾ ಹುಡುಕ್ತಾರೆ. ಇನೋವಾ ಕ್ರಿಸ್ಟಾ ಬೇಕಾ, ಆಟೋಮೆಟಿಕ್ ಬೇಕಾ, ಮ್ಯಾನ್ಯುಯಲ್ ಬೇಕಾ, ಯಾವ ಕಲರ್ ಅಲ್ಲಿ ಬೇಕು ಎಲ್ಲಾನು ಕೂಡ ಅವೈಲಬಿಲಿಟಿ ಇರುತ್ತೆ. ಇಕೋ ಸ್ಪೋರ್ಟ್ಸ್ ಏನಾದ್ರು ಹುಡುಕ್ತಾ ಇದ್ದೀರಾ 17 ಮಾಡಲ್ ಬೇಕಾ, 18 ಮಾಡಲ್ ಬೇಕಾ, ಇಲ್ಲ 2020 ಮಾಡಲ್ ಬೇಕಾ, ಪ್ರತಿಯೊಂದು ಕೂಡ ಸಿಗುತ್ತೆ. 1,000 1 ಲಕ್ಷ ಡೌನ್ ಪೇಮೆಂಟ್ ಅಲ್ಲಿ ಟಾಪ್ ಎಂಡ್ ಇಕೋ ಸ್ಪೋರ್ಟ್ಸ್ ಕೂಡ ಸಿಗುತ್ತೆ. ಬ್ರೆಜಾ ಬೇಕಾ, 18 ಮಾಡಲ್ ಬೇಕಾ, ಇಲ್ಲ 2020 ಮಾಡಲ್ ಬೇಕಾ, ಅದು ಕೂಡ ಡೀಸೆಲ್ ವೇರಿಯಂಟ್ ಸಿಗುತ್ತೆ. ಅಲ್ಲಿಗೆ 50,000 ಡೌನ್ ಪೇಮೆಂಟ್ ಅಲ್ಲಿ ಮಾರುತಿ ಸುಜುಕಿ ಬ್ರೆಜಾ ಡೀಸೆಲ್ ವೇರಿಯಂಟ್, ಅದು ಕೂಡ ಕಡಿಮೆ ಡ್ರಿವನ್. ಕ್ವಿಡ್ ಬೇಕು ಅನ್ನೋರಿಗೆ ಕ್ವಿಡ್ ಕೂಡ ಇರುತ್ತೆ, ಇಲ್ಲ ವ್ಯಾಗನರ್ ಬೇಕಾ ವ್ಯಾಗನರ್ ಸಿಗುತ್ತೆ. ಮಾರ್ಕೆಟ್ ಅಲ್ಲಿ ತುಂಬಾನೇ ಹೈ ಡಿಮ್ಯಾಂಡ್ ಇರುವಂತ ರೆಡ್ ಕಲರ್ ಪೋಲೋ ಕೂಡ ಇರುತ್ತೆ. ನ್ಯೂ ಶೇಪ್ ನೀವೇನಾದ್ರೂ ಶಿಫ್ಟ್ ಹುಡುಕಿದ್ರೆ ಶಿಫ್ಟ್ ಕೂಡ ಇರುತ್ತೆ. ಇಲ್ಲ ಸರ್ ನನಗೆ ನ್ಯೂ ಶೇಪ್ ಬೇಡ ಅಂದ್ರೆ ಓಲ್ಡ್ ಶೇಪ್ ಕೂಡ ಇಲ್ಲಿರುತ್ತೆ. ಹ್ಯುಂಡೈ ಕ್ರೆಟಾ ಮಾರ್ಕೆಟಲ್ಲಿ ತುಂಬಾನೇ ಹೈ ಡಿಮ್ಯಾಂಡ್ ವೆಹಿಕಲ್ ಅಂತ ಹೇಳ್ಬೋದು. ಯಾಕಂದರೆ ಪ್ರತಿಯೊಬ್ಬರು ಕೂಡ ಕೇಳ್ತಾನೆ ಇರ್ತೀರಾ ಸರ್ ಹ್ಯುಂಡೈ ಕ್ರೆಟಾ ಬೇಕು ಅಂತ. ಸೊ ನೀಡ್ತಾ ಬೋದು ಇರುತ್ತೆ, ಹ್ಯುಂಡೈ ಕ್ರೆಟಾ ಕೂಡ ಇರುತ್ತೆ, ಅದು ಕೂಡ ವೈಟ್ ಕಲರ್ ಗಾಡಿ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ. ಈಗ ಇದ್ರ ಬಗ್ಗೆ ನಾನು ಡೀಟೇಲ್ ತಿಳಿಸ್ಕೊಡ್ತೀನಿ. ನಮ್ಮ ಜೊತೆ ಇಲ್ಲಿನ ಒಂದು ಓನರು ಕೂಡ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಇವಾಗ ಡೀಟೇಲ್ ಕೊಡೋಣ ಸರ್. ಅದಕ್ಕೂ ಮುಂಚೆ ನಿಮ್ಮ ಶೋರೂಮ್ ಮಿಸ್ಟರ್ ಕಾರ್ಸ್ ಎಲ್ಲಿ ಬರುತ್ತೆ ಸರ್ ಅಡ್ರೆಸ್? ಸರ್ ನಮ್ದು ಅಟ್ಟಿಪಳ್ಳಿನಲ್ಲಿ ಬರೋದು, ಫ್ಯಾಮಿಲಿ ಬಿಗ್ ಮಾರ್ಟ್ ಆಪೋಸಿಟ್ ನಲ್ಲಿ ಬರೋದು. ಗೂಗಲಲ್ಲಿ MR ಕಾರ್ಸ್ ಹಾಕಿದ್ರೆ ಬಂದ್ಬಿಡುತ್ತೆ. ಓಕೆ ಸರ್, ಇಲ್ಲಿರುವಂಥ ಪ್ರತಿಯೊಂದು ಕಾರು ಕೂಡ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಸರ್ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ ಅಂತ. ಸೊ ಇವಾಗ ಲೋನ್ ಅಂತ ಬಂದರೆ ಸರ್ ಯಾವ ಮಾಡೆಲಿಂದ ಲೋನ್ ಸಿಗುತ್ತೆ? ಸರ್ 2014 ಮೇಲೆ ಎಲ್ಲ ಗಾಡಿಗೆ ಲೋನ್ ಆಗುತ್ತೆ. ಓಕೆ, ನಮ್ಮ ಚಾನಲಲ್ಲಿ ಸರ್ ನಾವು ಮಾಡ್ಬೇಕಾದ್ರೆ ಯಾವಾಗಲೂ ಕೇಳ್ತಾ ಇರ್ತೀವಿ ನಿಮ್ದೊಂದು ಪ್ರೈಸ್ ಇರುತ್ತೆ, ಬಟ್ ನಮ್ಮ ಚಾನಲ್ ಬೆಸ್ಟ್ ಆಫರಲ್ಲಿ ಕೊಡಿ ಅಂತ ಕೊಡ್ತೀನಿ ಸರ್. 100% ನಮ್ಮ ಹತ್ರ ಫುಲ್ ಕ್ವಾಲಿಟಿ ಗಾಡಿ ಇರುತ್ತೆ, ಆಕ್ಸಿಡೆಂಟ್ ಗಾಡಿ ಬರಲ್ಲ, ಮೀಟರ್ ಟ್ಯಾಂಪರಿಂಗ್ ಬರಲ್ಲ. ಆಲ್ಮೋಸ್ಟ್ 95% ಎಲ್ಲ ಸಿಂಗಲ್ ಓನರ್ ಗಾಡಿನೇ ಇರೋದು. ಶೋರೂಮ್ ರೆಕಾರ್ಡ್ ಇದೆ, ಮೀಟರ್ ಟ್ಯಾಂಪರಿಂಗ್ 100% ಇರಲ್ಲ. ಗ್ಯಾರಂಟಿ ಇದೆ ಸರ್ ಗಾಡಿ, ಎಂಜಿನ್ ವಾರಂಟಿ ಕೊಡ್ತೀವಿ, ಇನ್ಶೂರೆನ್ಸ್ ಎಲ್ಲ ಕರೆಂಟ್ ರನ್ನಿಂಗ್ ಇರುತ್ತೆ, ಆಯಿಲ್ ಸರ್ವಿಸ್ ಎಲ್ಲ ಫ್ರೀ ಆಗಿರುತ್ತೆ. ನೆಕ್ಸ್ಟ್ ಒಂದು 10,000 ಕಿಲೋಮೀಟರ್ ಸರ್ವಿಸ್ ಮಾಡೋ ಅವಶ್ಯಕತೆ ಇಲ್ಲ, ತಗೊಂಡೋಗಿದ್ರೆ ಆರಾಮಾಗಿರುತ್ತೆ ಗಾಡಿ. ಅದು ಏನು ಕಂಪ್ಲೇಂಟ್ ಮೋಸ್ಟ್ಲಿ ಬರಲ್ಲ. ಓಕೆ ಸರಿ ಸರ್, ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ಹ್ಯುಂಡೈ ಕ್ರೆಟಾ ಈಗ ಆಲ್ರೆಡಿ ನಾನು ತಿಳಿಸ್ಕೊಡ್ತೀನಿ ಸರ್. ಈಗ ಇದ್ರ ಬಗ್ಗೆ ಡೀಟೇಲ್ ಇದೆ ಸರ್. 2019 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ಗಾಡಿ, ಮಾರ್ಕೆಟ್ನಲ್ಲಿ ತುಂಬಾ ಡಿಮಾಂಡ್ ಇದೆ. ಅದನ್ನು ಬೇರೆ 42,000 ಓಡಿದೆ, ಸಿಂಗಲ್ ಓನರ್ ಗಾಡಿ ಇದೆ. ನೋಡಿ ಕ್ರೆಟಾದ ಇಂಟೀರಿಯರ್ ಕೂಡ ನೀವು ನೋಡ್ತಾ ಇರ್ಬೋದು, ತುಂಬಾನೇ ನೀಟ್ಲಿ ಮೇಂಟೈನ್ ಇರುತ್ತೆ. ನೀವೇನು ಕೂಡ ಸ್ಪೆಂಡ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. ಯಾಕಂದ್ರೆ ತುಂಬ ಜನ ಕೇಳ್ತಾ ಇರ್ತಾರೆ ಸರ್ ಇಂಟೀರಿಯರ್ ಕೂಡ ತೋರಿಸಿ ಅಂತ, ಅದಕ್ಕೋಸ್ಕರ ಅದನ್ನು ಕೂಡ ತೋರಿಸ್ಕೊಡ್ತಾ ಇದೀವಿ. ಏನಿದೆ ಪ್ರೈಸ್ ಇದು? ಸರ್ ನಮ್ದು ಆಸ್ಕಿಂಗ್ 10.5 ಇದೆ ನಮ್ಮ ಚಾನಲಿಂದ ಸರ್. ಸರ್ 950 ಮಾಡ್ಕೊಡ್ತೀವಿ ಸರ್. 950 9,50,000ಕ್ಕೆ ಲೋನ್ ಎಷ್ಟವರೆಗೂ ಆಗ್ಬೋದು ಸರ್? 8 ಲಕ್ಷ ಗಂಟ ಲೋನ್ ಆಗುತ್ತೆ ಸರ್. 8 ಲಕ್ಷ ಅಲ್ಲಿಗೆ 1.5 ಲಕ್ಷ ಅಂದರೆ 1,50,000 1,50,000 ಡೌನ್ ಪೇಮೆಂಟ್ ನೀವು ಏನಾದರೂ ಕ್ರೆಟಾ ಹುಡುಕ್ತಾ ಇದ್ರೆ ಖಂಡಿತವಾಗಿ ನೀವು ಒಂದ್ಸಲ ವಿಸಿಟ್ ಮಾಡ್ಬೋದು. 100 ಗಾಡಿಗಳು ಬರಲಿ ಹೋಗ್ಲಿ ಎಲ್ಲರೂ ಕೇಳುವಂಥದ್ದು ಎರ್ಟಿಗಾ ಕೂಡ ಇಲ್ಲಿ ಇರುತ್ತೆ. ಅದು ಕೂಡ ಹೈ ಡಿಮ್ಯಾಂಡ್ ವೆಹಿಕಲ್ ಅಂತ ಹೇಳ್ಬೋದು. ಸೊ ನೀವು ನೋಡ್ತಾ ಇರ್ಬೋದು ಎಕ್ಸಲೆಂಟ್ ಕಂಡೀಷನ್ ಇರುವಂಥ ಎರ್ಟಿಗಾ. ನಿಮ್ಗೆ ಇದರಲ್ಲಿ ಅಲೋವೆಲ್ಸು, ಆಲ್4 ಪವರ್ ವಿಂಡೋಸು, ಏರ್ ಬ್ಯಾಗು, ABS, ಪವರ್ ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲು ಪ್ರತಿಯೊಂದು ಕೂಡ ಇರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ಇಂಟೀರಿಯರ್ ಕೂಡ ತುಂಬಾ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ನೀವೇನು ಕೂಡ ಸ್ಪೆಂಡ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. ಗಾಡಿ ಇಂಟೀರಿಯರ್ ಅಂತೂ ತೋರಿಸಿದೀವಿ. ಬನ್ನಿ ಈಗ ಇದ್ರ ಬಗ್ಗೆ ಡೀಟೇಲ್ಸ್ ಕೂಡ ಬೇಗನೆ ತಿಳ್ಕೊಳ್ಳೋಣ ಸರ್. ಈಗ ಇದ್ರ ಬಗ್ಗೆ ಡೀಟೇಲ್ಸ್ ಸರ್, ZXi ಆಪ್ಷನಲ್ ಟಾಪ್ ಎಂಡ್ ಗಾಡಿ ಇದು. 2021 ಸಿಂಗಲ್ ಓನರ್ ಇದೆ, ಬೇರೆ 67,000 ಓಡಿದೆ, ಶೋರೂಮ್ ರೆಕಾರ್ಡ್ ಇದೆ. ಓಕೆ, ಗಾಡಿ ಜೆನ್ಯೂನ್ ಇದೆ, ಪೆಟ್ರೋಲ್ ಗಾಡಿ ಸರ್. ಅದು ಗಾಡಿ ಚೆನ್ನಾಗಿದೆ. ಓಕೆ, ನಿಮಗೆ ಇದ್ರಲ್ಲಿ ಪುಷ್ ಸ್ಟಾರ್ಟ್ ಬಟನ್ ಬರುತ್ತೆ, ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಕೂಡ ಬರುತ್ತೆ. ಮೈಲೇಜ್ ಅಂತ ಹೇಳೋದಾದ್ರೆ 17+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಲೋ ಮೇಂಟೆನೆನ್ಸ್ ವೆಹಿಕಲ್ ಅಂತಲೇ ಹೇಳ್ಬೋದು ಸರ್. ಇವಾಗ ಇದ್ರ ಪ್ರೈಸ್ ಸರ್, ಈ ಗಾಡಿ ನಾವು ಆಸ್ಕಿಂಗ್ ಪ್ರೈಸ್ 11 ಲಕ್ಷ ಇದೆ. ನಿಮ್ಮ ಚಾನಲ್ ಕಡೆಯಿಂದ 10,25,000 ಮಾಡ್ಕೊಡ್ತೀವಿ ಸರ್. ಓಕೆ, 10,25,000ಕ್ಕೆ ಲೋನ್ ಎಷ್ಟವರೆಗೂ ಆಗುತ್ತೆ ಸರ್? 9 ಲಕ್ಷ ಗಂಟ ಲೋನ್ ಆಗುತ್ತೆ. ಓಕೆ, 9 ಲಕ್ಷ ನಿಮಗೆ ಲೋನು ಕೂಡ ಆಗುತ್ತೆ. ಅಲ್ಲಿಗೆ 1 ಲಕ್ಷ 1.5 ಲಕ್ಷ ಒಳಗಡೆ ನಿಮಗೆ ಡೌನ್ ಪೇಮೆಂಟ್ ನೀವೇನಾದರೂ ಎರ್ಟಿಗಾ ಹುಡುಕಿದ್ರೆ ಖಂಡಿತವಾಗಿ ನೀವು ಇದು ಕೂಡ ವಿಸಿಟ್ ಮಾಡ್ಬೋದು. ಇವಾಗ ನೀವೇನು ನೋಡ್ತಾ ಇದ್ದೀರಾ ಇದು ಒಂದು ಮಾರ್ಕೆಟಲ್ಲೇ ತುಂಬಾ ಹೈ ಡಿಮ್ಯಾಂಡ್ ಇರುವಂಥ ಗಾಡಿ ಇನೋವಾ ಕ್ರಿಸ್ಟಾ. ಸೊ ನೀವು ನೋಡ್ತಾ ಇರ್ಬೋದು ನಿಮಗೆ ಇದರಲ್ಲಿ ಪವರ್ ಸ್ಟೇರಿಂಗು, AC ಸಿಸ್ಟಮು, ಟಚ್ ಸ್ಕ್ರೀನ್ ಸಿಸ್ಟಮು ನಿಮಗೆ ಪ್ರತಿಯೊಂದು ಕೂಡ ಇರುತ್ತೆ. ಅಂದರೆ ವೆದರ್ ಕಂಟ್ರೋಲ್ ಇರ್ಬೋದು, ಕ್ರೂಸ್ ಕಂಟ್ರೋಲ್ ಇರ್ಬೋದು, ಪ್ರತಿಯೊಂದು ಕೂಡ ಇರುತ್ತೆ. ಜೊತೆಗೆ ನಿಮಗೆ ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲ್ ಇರುತ್ತೆ, ಮಿರರ್ ಅಡ್ಜಸ್ಟ್ಮೆಂಟ್ ಇರುತ್ತೆ. ರೇಸ್ ಸೈಡ್ ಕೂಡ ನೀವು ನೋಡ್ತಾ ಇರ್ಬೋದು ತುಂಬಾ ವೆಲ್ ಮೇಂಟೈನ್ ವೆಹಿಕಲ್ ಅಂತ ಹೇಳ್ಬೋದು. ಯಾಕಂದರೆ 7 ಸೀಟರ್ ಅಂತ ಬಂದರೆ ಈ ಗಾಡಿ ಬಂದು ಟಾಪಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಗಾಡಿ ಮಾತ್ರ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ, ಅದು ಕೂಡ ವೈಟ್ ಕಲರ್ ಗಾಡಿ. ಈಗ ಇದ್ರ ಬಗ್ಗೆ ಡೀಟೇಲ್ ಸರ್. ಸರ್ ಇದು ಇನೋವಾ ಕ್ರಿಸ್ಟಾ VX ವೇರಿಯಂಟ್ ಇದು, 7 ಸೀಟರ್ ಗಾಡಿ ಇದು. ಡೀಸೆಲ್ ಸಿಂಗಲ್ ಓನರ್ ಇದೆ. ಓಕೆ, ಬೇರೆ 68,000 ಓಡಿದೆ.
16 ನವೆಂಬರ್ ಗಾಡಿ ಅದು. ಓಕೆ 68,000 ಓಡಿರೋದು ಅಷ್ಟೇ. ಹೌದು ಸರ್. ಓಕೆ ಫುಲ್ ಡಿಮ್ಯಾಂಡ್ ಇದೆ. ವೈಟ್ ಮಾರ್ಕೆಟ್ ತುಂಬಾ ಜನ ಕೇಳ್ತಾರೆ ವೈಟ್ ಕಲರ್. ಅಂದ್ರೆ ಆಕ್ಸಿಡೆಂಟ್ ಫ್ರೀ ಇದೆ, ಜೆನ್ಯೂನ್ ಗಾಡಿ ಇದು. ಬೇರೆ 68,000 ಓಡಿದ್ರೆ ಶೋರೂಮ್ ರೆಕಾರ್ಡ್ ಕೊಡ್ತೀವಿ. ಓಕೆ ಏನಿದೆ ಸರ್ ಪ್ರೈಸ್ ಇದಕ್ಕೆ? ಸರ್ ನಮ್ದು ಆಸ್ಕಿಂಗ್ 1875 ಇದೆ. ನಮ್ಮ ಚಾನಲಿಂದ ಒಂದು ಒಳ್ಳೆ ಪ್ರೈಸ್ ಹೇಳಿ ಸರ್. ಸರ್ 18 lakhs ಮಾಡ್ಕೊಡ್ತೀವಿ ಸರ್. 18 ಲಕ್ಷಕ್ಕೆ ಲೋನ್ ಎಷ್ಟವರೆಗೂ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? 15 lakhs ಗಂಟ ಲೋನ್ ಆಗುತ್ತೆ ಸರ್. 15 lakhs ಅಂದರೆ 3 ಲಕ್ಷ ಡೌನ್ ಪೇಮೆಂಟಲ್ಲಿ ನೀವೇನಾದರೂ ಇನೋವಾ ಕ್ರಿಸ್ಟಾ ಪ್ಲಾನ್ ಮಾಡ್ತಾಯಿದ್ರೆ ಖಂಡಿತವಾಗಿ ನೀವು ಇದನ್ನು ಕೂಡ ಪ್ರೊಸೀಡ್ ಮಾಡ್ಬೋದು. ಮತ್ತೊಂದು ಇನೋವಾ ಕ್ರಿಸ್ಟಾ, ಇದು ಕೂಡ ವೈಟ್ ಕಲರ್ ಗಾಡಿನೇ. ಸೊ ನೀವು ನೋಡ್ತಾ ಬೋದು, ಇದು ಕೂಡ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ. ಅಲೋವಿಲ್ಸು, ಏರ್ ಬ್ಯಾಗು, ABS, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮು ಪ್ರತಿಯೊಂದು ಕೂಡ ಇರುವಂಥದ್ದು. ಜೊತೆಗೆ ನಿಮಗೆ ಸ್ಟೇರಿಂಗ್ ಮೌಂಟ್ ಕಂಟ್ರೋಲು, ಮಿರರ್ ಅಡ್ಜಸ್ಟ್ಮೆಂಟು ಎಲ್ಲನೂ ಕೂಡ ಇರುತ್ತೆ. ಇಂಟೀರಿಯರ್ ಕೂಡ ತುಂಬಾ ನೀಟ್ಲಿನೇ ಮೇಂಟೈನ್ ಮಾಡಿದ್ದಾರೆ. ನೀವೇನು ಕೂಡ ಸ್ಪೆಂಡ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. ಇಲ್ಲಿರುವಂಥ ಪ್ರತಿಯೊಂದು ಗಾಡಿ ಇಂಟೀರಿಯರ್ ಕೂಡ ನೋಡಿದ್ರೆ ನೀವು ಕಳೆದೋಗ್ಬಿಡ್ತೀರಾ ಅಂಥ ಒಂದು ಇಂಟೀರಿಯರ್ ಇರುತ್ತೆ. ಎಕ್ಸ್ಟೀರಿಯರ್ ಕೂಡ ಮಾತಾಡುವಾಗ ಇರೋದಿಲ್ಲ. ತುಂಬಾ ಎಕ್ಸಲೆಂಟ್ ಕಂಡೀಷನ್ ಇರುವಂಥ ಗಾಡಿ ಇದಾಗಿರುತ್ತೆ. ಸರ್ ಡೀಟೇಲ್ ಈಗ ಆಯ್ತು ಸರ್. ಇದು 2018 ಗಾಡಿ ZX ಸಿಂಗಲ್ ಓನರ್ ಇದೆ. ಓಕೆ ಬರೀ 45,000 ಓಡಿದೆ. 45,000 ಓಡಿದೆ. ಶೋರೂಮ್ ರೆಕಾರ್ಡ್ ಇದೆ. 1 year ಇನ್ಶೂರೆನ್ಸ್ ಕರೆಂಟ್ ರನ್ನಿಂಗ್ನಲ್ಲಿದೆ. ಓಕೆ ಸರ್. 21,000 ಹೇಳ್ತಾ ಇದೀವಿ. 20,000 ಫೈನಲ್ ಮಾಡ್ಕೊಡ್ತೀವಿ ಸರ್. ಓಕೆ 21,50,000 ಹೇಳ್ತಿರೋಂಥದ್ದು. ಬಟ್ ಇದು ನಿಮಗೆ ಫೈನಲ್ 20,50,000ಕ್ಕೆ ನಿಮಗೆ ಫೈನಲ್ ಆಗುತ್ತೆ. ಸೊ ಮತ್ತೆ ಇದ್ರದ್ದು ಲೋನ್ ಅಂತ ಬಂದರೆ ಸರ್ ಎಷ್ಟವರೆಗೂ ಲೋನ್ ಎಕ್ಸ್ಪೆಕ್ಟ್ ಮಾಡ್ಬೋದು? ಸರ್ ನಿಮ್ಗೆ ಒಂದು 16 to 18 lakhs ಲೋನ್ ಆಗುತ್ತೆ. ಪ್ರೊಫೈಲ್ ಮೇಲೆ ಡಿಪೆಂಡ್ಸ್. ಪ್ರೊಫೈಲ್ ಚೆನ್ನಾಗಿದ್ರೆ 16 to 18 lakhs ಲೋನ್ ಮಾಡ್ಕೊಡ್ತೀವಿ. ಓಕೆ ಅಲ್ಲಿಗೆ ಒಂದು 2.5 ಲಕ್ಷ 3 ಲಕ್ಷ ಡೌನ್ ಪೇಮೆಂಟಲ್ಲಿ ನೀವು ಏನಾದರೂ ಹುಡುಕ್ತಾ ಇದ್ರೆ ಸೊ ಖಂಡಿತವಾಗಿ ಇದನ್ನು ಕೂಡ ಪ್ರಿಫರ್ ಮಾಡ್ಬೋದು. ಅದು ಕೂಡ ಟಾಪ್ ಎಂಡ್ ವೆಹಿಕಲ್, ಕಡಿಮೆ ಓಡಿರುವಂಥ ಗಾಡಿ. ಒಂದು ವೇಳೆ ನಿಮಗೆ ಏನಾದರೂ ವೈಟ್ ಕಲರ್ ಬೇಡ ಅಂದರೆ ನೀವೇನಾದರೂ ಸಿಲ್ವರ್ ಕಲರ್ ಏನಾದರೂ ಪ್ರಿಫರ್ ಮಾಡೋರಾಗಿದ್ರೆ ಸೊ ನೀವು ನೋಡ್ತಾ ಬೋದು ಸಿಲ್ವರ್ ಕಲರಲ್ಲೂ ಕೂಡ ಇರುತ್ತೆ. ಇದರಲ್ಲೂ ಕೂಡ ಫೀಚರ್ಸ್ ಸೇಮ್. ನಿಮಗೆ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್, ಅಲೋವಿಲ್ಸ್, ಬ್ಯಾಕ್ ವೈಫರ್, ಡಿಫಾಗರು, ಆಟೋಮೆಟಿಕ್ AC, ಕ್ರೂಸ್ ಕಂಟ್ರೋಲು, ಸ್ಟೇರಿಂಗ್ ಮೌಂಟ್ ಕಂಟ್ರೋಲು ವಿತ್ ಮಿರರ್ ಅಡ್ಜಸ್ಟ್ಮೆಂಟು ಪ್ರತಿಯೊಂದು ಕೂಡ ಇರುತ್ತೆ. ಏರ್ ಬ್ಯಾಗ್, ABS ಇವೆಲ್ಲನೂ ಕೂಡ ಕಾಮನ್ ಆಗಿರುತ್ತೆ. ಇಂಟೀರಿಯರ್ ಕೂಡ ತುಂಬಾ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ನೀವು ನೋಡ್ತಾ ಬೋದು ಬ್ರೌನ್ ಕಲರಲ್ಲಿ ಸೀಟು ಕೂಡ ಇರುತ್ತೆ. ಎಕ್ಸಲೆಂಟ್ ಕಂಡೀಷನಲ್ಲಿ ಇರುವಂಥದ್ದು. ಬರೀ ಇಂಟೀರಿಯರ್ ಮಾತ್ರ ಅಲ್ಲ, ಎಕ್ಸ್ಟೀರಿಯರ್ ಕೂಡ ನೀಟ್ಲಿನೇ ಮೇಂಟೈನ್ ಮಾಡಿದ್ದಾರೆ. ಇವಾಗ ಇದ್ರ ಬಗ್ಗೆ ಡೀಟೇಲ್ ತಿಳ್ಕೊಳ್ಳೋಣ ಸರ್. ಸರ್ ಇದು 2019 ಮಾಡಲ್. ಓಕೆ 1,22,000 ಓಡಿದೆ. ZX ಆಟೋಮೆಟಿಕ್ ಗಾಡಿ, ಡೀಸೆಲ್ ಆಟೋಮೆಟಿಕ್ ಸಿಂಗಲ್ ಓನರ್ ಇದೆ ಗಾಡಿ. 21,000 ಹೇಳ್ತಾ ಇದೀವಿ. ನಿಮ್ಮ ಚಾನಲ್ ಕಡೆ ಬಂದರೆ 20,000 ಮಾಡಿಸ್ಕೊಡ್ತೀವಿ. ಓಕೆ 20,50,000 ಅಂದರೆ 20,50,000ಗೆ ನಿಮಗೆ ಗಾಡಿ ಸಿಗುತ್ತೆ. ಡೌನ್ ಪೇಮೆಂಟ್ ಎಷ್ಟವರೆಗೂ ಸಿಗ್ಬೋದು ಸರ್ ಇದು? ಸರ್ ನಿಮ್ಗೊಂದು 2 to 3 lakhs ಮಾಡಿದ್ರೆ ಸಾಕು ಸರ್. ಪ್ರೊಫೈಲ್ ಚೆನ್ನಾಗಿರಬೇಕು. ಓಕೆ ಚೆನ್ನಾಗಿದ್ರೆ 3 lakhs ಮಾಡಿ ಮಿಕ್ಕಿದ ಲೋನ್ ಮಾಡ್ಕೊಡ್ತೀವಿ. ಓಕೆ 2 ಲಕ್ಷದಿಂದ 3 ಲಕ್ಷ ಡೌನ್ ಪೇಮೆಂಟಲ್ಲಿ ನೀವು ಈ ಗಾಡಿ ಕೂಡ ಪರ್ಚೇಸ್ ಮಾಡಬೇಕು. ಬಟ್ ಏನಪ್ಪ ಅಂದರೆ ಒಂದೇ ಕಂಡೀಷನ್, ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಚೆನ್ನಾಗಿರಬೇಕಾಗುತ್ತೆ. ಫೋರ್ಡ್ ಇಕೋ ಸ್ಪೋರ್ಟ್ಸ್ ನೀವು ನೋಡ್ತಾ ಬೋದು 3 ಕಲರಲ್ಲಿರುತ್ತೆ. ಸೊ ನಿಮ್ಗೆ ಯಾವ್ದು ಬೇಕು ನೀವೇ ಚೂಸ್ ಮಾಡ್ಕೋಬೋದು. ಈಗ 1 by 1 ಡೀಟೇಲ್ ನಾವು ತಿಳಿಸ್ಕೊಡ್ತೀವಿ. ಸೊ ಫಸ್ಟ್ ಒನ್ ನೀವು ನೋಡ್ತಾ ಬೋದು, ಇದು ಕೂಡ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ. ಇದು ಬಂದು ನಿಮಗೆ ಟೈರ್ ಕಂಡೀಷನ್ ಕೂಡ ನೋಡ್ತಾ ಬೋದು. ನಾನು ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ. ನಿಮಗೆ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮು, ಏರ್ ಬ್ಯಾಗು, ABS ವಿತ್ ನಿಮಗೆ ಟಚ್ ಸ್ಕ್ರೀನ್ ಸಿಸ್ಟಮ್ ಇರುತ್ತೆ. ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲ್ ಇರುತ್ತೆ. ಪ್ರತಿಯೊಂದು ಕೂಡ ಇರುವಂಥ ಗಾಡಿ ಅಂತ ಹೇಳ್ಬೋದು. ಇಂಟೀರಿಯರ್ ಕೂಡ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಏನು ಕೂಡ ಸ್ಪೆಂಡ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. ಗಾಡಿ ಅಂತೂ ನೋಡಿದ್ದೀರಾ. ಸೊ ಈಗ ಇದ್ರ ಬಗ್ಗೆ ಡೀಟೇಲ್ ಕೂಡ ತಿಳ್ಕೊಳ್ಳೋಣ ಬನ್ನಿ ಸರ್. ಇವಾಗ ಇದ್ರ ಬಗ್ಗೆ ಡೀಟೇಲ್ ಅಂತ ಹೇಳೋದಾದ್ರೆ ಏನಿದೆ ಸರ್ ಡೀಟೇಲ್ಸ್ ಇದು? ಸರ್ ಈ ಗಾಡಿ ಬಂದ್ಬಿಟ್ಟು ಫೋರ್ಡ್ ಇಕೋ ಸ್ಪೋರ್ಟ್ ಡೀಸೆಲ್ ಗಾಡಿ, ಸಿಂಗಲ್ ಓನರ್ ಇದೆ. 2018 ನವೆಂಬರ್ ಗಾಡಿ. ಆಲ್ಮೋಸ್ಟ್ 19 ಹೇಳ್ಬೋದು. ಬೇರೆ 74,000 ಹೊಡಿದೆ. ಶೋರೂಮ್ ರೆಕಾರ್ಡ್ ಇದೆ. ಓಕೆ ಡೀಸೆಲ್ ಗಾಡಿ ಚೆನ್ನಾಗಿದೆ ಸರ್. ನೋಡಿ ಏನಿದೆ ಪ್ರೈಸು ಸರ್? ಸರ್ ನಾವು ಆಸ್ಕಿಂಗ್ ಪ್ರೈಸ್ 7 lakhs ಇದೆ. ನಿಮ್ಮ ಚಾನಲ್ ಕಡೆ ಬಂದ 6.5 lakhs ಮಾಡ್ಕೊಡ್ತೀವಿ ಸರ್. ಓಕೆ 6,50,000ಕ್ಕೆ ಈಗ ಲೋನ್ ಎಷ್ಟವರೆಗೂ ಆಗುತ್ತೆ ಸರ್ ಇದಕ್ಕೆ? ಸರ್ ನಿಮ್ಗೆ ಒಂದು 5 to 5.5 lakhs ಲೋನ್ ಆಗುತ್ತೆ. ಓಕೆ 5ರಿಂದ 5.5 ಲಕ್ಷ. ಅಲ್ಲಿಗೆ ನಿಮಗೆ 1.5 ಲಕ್ಷ 1 ಲಕ್ಷ ಈ ಥರ ಡೌನ್ ಪೇಮೆಂಟ್ ತೊಗೊಂಡ್ರೆ ಸಾಕು. ನೀವು ಇಕೋ ಸ್ಪೋರ್ಟ್ಸ್ ಪ್ರೊಫೈಲ್ ಚೆನ್ನಾಗಿದ್ರೆ 50,000 ಪೇ ಮಾಡಿದ್ರು ಸಾಕು. 50,000 ಡೌನ್ ಪೇಮೆಂಟಲ್ಲಿ ಕೂಡ ಸಿಗುತ್ತೆ. ಸೊ ಒಂದು ವೇಳೆ ಈ ಕಲರ್ ಬೇಡ ಅಂದರೆ ಸೊ ನೀವು ನೋಡ್ತಾ ಬೋದು ಇನ್ನೂ 2 ಕಲರ್ ಇರುತ್ತೆ. ವೈಟ್ ಬೇಕಾ ವೈಟ್, ಸಿಲ್ವರ್ ಬೇಕಾ ಸಿಲ್ವರ್. ಬನ್ನಿ ಈಗ ಇದ್ರ ಬಗ್ಗೆ ಡೀಟೇಲ್ ತಿಳಿಸ್ಕೊಡ್ತೀವಿ. ವೈಟ್ ಕಲರ್ ಇಕೋ ಸ್ಪೋರ್ಟ್ಸು ನೋಡಿದವರಿಗೆ ಖಂಡಿತವಾಗಿ ಕಣ್ಣು ಕುಗ್ತಾ ಇರುತ್ತೆ. ಸರ್ ವೈಟ್ ಕಲರ್ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ ಸರ್. ನಾನು ನೋಡೋಕ್ಕೆ ಖುಷಿ ಆಗ್ತಿದೆ. ನಾವು ಖಂಡಿತವಾಗಿ ಪ್ರೊಸೀಡ್ ಮಾಡ್ಬೋದು. ನೀವು ನೋಡ್ತಾ ಬೋದು ನಿಮ್ಗೆ ಇದರಲ್ಲಿ ಅಲೋವಿಲ್ಸು, ಏರ್ ಬ್ಯಾಗು, ABS, ಸ್ಟೇರಿಂಗ್ ಮೌಂಟ್ ಕಂಟ್ರೋಲು ಪ್ರತಿಯೊಂದು ಕೂಡ ಬರುವಂಥದ್ದು. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಇವೆಲ್ಲನೂ ಕೂಡ ಕಾಮನ್ ಫೀಚರ್ ಆಗಿರುತ್ತೆ. ಇಂಟೀರಿಯರ್ ಕೂಡ ತುಂಬಾ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಬ್ಲ್ಯಾಕ್ ಕಲರ್ ಸೀಟಲ್ಲಿರುತ್ತೆ. ಸೊ ಗಾಡಿಗೆ ಎತ್ತು ಕೊಡುವಂಥ ಒಂದು ಲುಕ್ ಅಂತಲೇ ಹೇಳ್ಬೋದು. ಇದು ಕೂಡ ನಿಮಗೆ ಡೀಸೆಲ್ ವೇರಿಯಂಟೆ. ಅಂದರೆ ನಿಮಗೆ ಅಕಸ್ಮಾತ್ 18-20+ ಮೈಲೇಜ್ ಬರುವಂಥ ಗಾಡಿ ಬೇಕು ಅಂದರೆ ಖಂಡಿತವಾಗಿ ಡೀಸೆಲ್ ವೆಹಿಕಲ್ಗೆ ನೀವು ಆರಾಮಾಗಿ ಹೋಗ್ಬೋದು. ಈಗ ಇದ್ರ ಬಗ್ಗೆ ಡೀಟೇಲ್ಸ್ ಸರ್? ಸರ್ ಇದು 2017 ಡಿಸೆಂಬರ್ ಗಾಡಿ ಇದು. ಓಕೆ ಸಿಂಗಲ್ ಓನರ್ ಇದೆ. ಡೀಸೆಲ್ ಗಾಡಿ. ಬರೀ 39,000 ಓಡಿದೆ. ಶೋರೂಮ್ ರೆಕಾರ್ಡ್. 39,000 ಓಡಿರುವಂಥ ಡೀಸೆಲ್ ಗಾಡಿ ನೋಟ್ ಮಾಡ್ಕೊಳ್ಳಿ. ಟೈಟಾನಿಯಂ ಪ್ಲಸ್ ಟಾಪ್ ಎಂಡ್ ಗಾಡಿ. ಸೈಡ್ ಏರ್ ಬ್ಯಾಗ್ ಬರುತ್ತೆ, ಪುಷ್ ಬಟನ್ ಬರುತ್ತೆ, ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ಆಮೇಲೆ 6 ಏರ್ ಬ್ಯಾಗ್ ಬರುತ್ತೆ. ಸೈಡ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಓಕೆ 6 ಏರ್ ಬ್ಯಾಗ್ ಅಂದರೆ 6 ಗಾಳಿ ಚೀಲ ಕೂಡ ಇರುತ್ತೆ. ಏನಿದೆ ಸರ್ ಪ್ರೈಸ್ ಇದಕ್ಕೆ? ಸರ್ ಇದು ಆಸ್ಕಿಂಗ್ ಪ್ರೈಸ್ 8.5 ಲಕ್ಷ ಇದೆ. ನಿಮ್ಮ ಚಾನಲ್ ಕಡೆ 7.5 lakhs ಮಾಡ್ಕೊಡ್ತೀವಿ ಸರ್. 7.5 lakhs 7,50,000ಕ್ಕೆ. ಅದು ಕೂಡ ಕಂಪ್ಲೀಟ್ಲಿ ಟಾಪ್ ಎಂಡ್ ವಿತ್ ಪುಷ್ ಸ್ಟಾರ್ಟ್ ಬಟನ್ ಜೊತೆ ಇರುವಂಥ ಗಾಡಿ. ಲೋನ್ ಎಷ್ಟವರೆಗೂ ಆಗೋದು ಸರ್ ಇದಕ್ಕೆ? ಸರ್ ನಿಮ್ಗೊಂದು 6.5 to 7 lakhs ಲೋನ್ ಆಗುತ್ತೆ ಸರ್. ಅಲ್ಲಿಗೆ 50,000ರಿಂದ 1 ಲಕ್ಷ ಡೌನ್ ಪೇಮೆಂಟಲ್ಲಿ ಸಾಕು ಸರ್. ಟಾಪ್ ಎಂಡ್ ಇಕೋ ಸ್ಪೋರ್ಟ್ಸ್ ಕೂಡ ಸಿಗುತ್ತೆ. ಮತ್ತೊಂದು ಟಾಪ್ ಎಂಡ್ ಇಕೋ ಸ್ಪೋರ್ಟ್ಸ್ ನೀವು ನೋಡ್ತಾ ಇರ್ಬೋದು. ತುಂಬಾ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ. ಇದು ಕೂಡ ನಿಮ್ಗೆ ಇದರಲ್ಲಿ ಅಲೋವಿಲ್ಸು, ಆಟೋ ಫೋಲ್ಡಿಂಗ್ ಮಿರರು ಎಲ್ಲನೂ ಕೂಡ ಇರುತ್ತೆ. ಇಂಟೀರಿಯರ್ ಅಂತ ಹೇಳಿದ್ರೆ ನಿಮ್ಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್, ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲ್ ವಿತ್ ಏರ್ ಬ್ಯಾಗ್, ABS ಪ್ರತಿಯೊಂದು ಕೂಡ ಇರುವಂಥದ್ದು.
ಇಂಟೀರಿಯರ್ ಕೂಡ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಸೊ ನೀವೇನಾದರೂ ಎಕೋ ಸ್ಪೋರ್ಟ್ಸ್ಗೆ ಹೋಗ್ಬೇಕಾದ್ರೆ ಖಂಡಿತವಾಗಿ ಹೋಗ್ಬೋದು, ಯಾಕಂದರೆ ಅಷ್ಟು ಒಂದು ಎಕ್ಸಲೆಂಟ್ ಕಂಡೀಷನ್ ಇರುವಂಥದ್ದು. ಇದು ಕೂಡ ಡೀಸೆಲ್ ವೇರಿಯಂಟ್ ಆಗಿರುತ್ತೆ, ಜೊತೆಗೆ ನಿಮಗೆ ಇದರಲ್ಲೂ ಕೂಡ 18-20+ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಸರ್ ಈಗ ಇದ್ರ ಬಗ್ಗೆ ಡೀಟೇಲು. ಸರ್ ಇದು 2020 BS6 ಎಂಜಿನ್. ಓಕೆ, BS6 ಸ್ಪೋರ್ಟ್ನಲ್ಲಿ ಲಾಸ್ಟ್ ಗಾಡಿ, ಲಾಸ್ಟ್ ಸೀರೀಸ್ ಗಾಡಿ ಇದು. ಫುಲ್ ಲೇಟೆಸ್ಟ್ ಪ್ರೊಜೆಕ್ಟೆಡ್ ಲಾಂಚ್, DR LED ಲೈಟ್ಸು ಎಲ್ಲ ಟೈಟಾನಿಯಂ ಟಾಪ್ ಎಂಡ್ ಗಾಡಿ, ಡೀಸೆಲ್, ಸಿಂಗಲ್ ಓನರ್ ಇದೆ ಸರ್. ಓಕೆ, ಬರೀ 54,000 ಓಡಿದೆ. 2020 ಗಾಡಿ ವಿತ್ ಶೋರೂಮ್ ರೆಕಾರ್ಡ್ ಇದೆ. ಓಕೆ, ಏನಿದೆ ಸರ್ ಪ್ರೈಸು? ಸರ್ ನಮ್ದು ಆಸ್ಕಿಂಗ್ ಬಂದು 9 lakhs ಇದೆ. ನಿಮ್ಮ ಚಾನಲ್ ಕಡೆ ಬಂದು ಒಂದು 8.5 ಮಾಡ್ಕೊಡ್ತೀವಿ ಸರ್. ಓಕೆ, 9 ಲಕ್ಷ ಏನಿದೆ ಅದು ಆಸ್ಕಿಂಗ್ ಪ್ರೈಸ್ ಇರುತ್ತೆ, ಬಟ್ 8,50,000ಕ್ಕೆ ನಿಮಗೆ ಈ ಗಾಡಿ ಸಿಗುತ್ತೆ. ಲೋನ್ ಎಷ್ಟವರೆಗೂ ಆಗ್ಬೋದು ಸರ್ ಇದಕ್ಕೆ? ಸೊ 7 to 8 lakhs ಲೋನೇ ಆಗುತ್ತೆ. ಓಕೆ, 7ರಿಂದ 8 ಲಕ್ಷ ನಿಮಗೆ ಲೋನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂದರೆ 50,000ರಿಂದ 1 ಲಕ್ಷ ಡೌನ್ ಪೇಮೆಂಟಲ್ಲಿ ನೀವೇನಾದರೂ ಎಕೋ ಸ್ಪೋರ್ಟ್ಸ್ ಹುಡುಕ್ತಾ ಇದ್ರೆ ಅದು ಕೂಡ ಟಾಪ್ ಎಂಡ್ ಬೇಕು ಅನ್ನೋರು ಖಂಡಿತವಾಗಿ ವಿಸಿಟ್ ಮಾಡ್ಬೋದು. ವೈಟ್ ಕಲರ್ ಡಸ್ಟರು ಡೀಟೇಲ್ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಫಸ್ಟ್ ಒಂದು ಸಲ ಇಂಟೀರಿಯರ್ ನೋಡ್ಕೊಳ್ಳಿ. ಸೊ ನೀವು ನೋಡ್ತಾ ಬರ್ಬೋದು, ನಿಮಗೆ ಇದರಲ್ಲಿ ಆಲ್ಫೋ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮು ಪ್ರತಿಯೊಂದು ಕೂಡ ಇರುತ್ತೆ. ಇಂಟೀರಿಯರ್ ಕೂಡ ನೀಟ್ಲಿನೇ ಮೇಂಟೈನ್ ಮಾಡಿದ್ದಾರೆ. ಜೊತೆಗೆ ನಿಮಗೆ ಏರ್ ಬ್ಯಾಗ್ ಅಂದರೆ ಗಾಳಿ ಚೀಲ ಕೂಡ ಇರುತ್ತೆ. ರೇಸ್ ಸೈಡ್ ಕೂಡ ವೆಲ್ ಮೇಂಟೈನ್ಡ್ ಇರುತ್ತೆ, ವಿತ್ ಆರ್ಮ್ ರೆಸ್ಟ್ ಇರುತ್ತೆ. ಸೊ ಗಾಡಿ ಮಾತ್ರ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ. ಇದು ಬಂದು ನಿಮಗೆ ಡಸ್ಟರ್. ತುಂಬ ಜನ ಏನಾದ್ರು ಡಸ್ಟರ್ ಹುಡುಕ್ತಾ ಇದ್ದಾರೆ, ಖಂಡಿತವಾಗಿ ಇದನ್ನು ಕೂಡ ನೀವು ಒಂದ್ಸಲ ಪ್ರಿಫರ್ ಮಾಡ್ಬೋದು. ಬಟ್ ಏನಪ್ಪ ಅಂದರೆ ಕಂಡೀಷನ್ ಕಾರ್ ಬೇಕು ಅನ್ನೋರು ವಿಸಿಟ್ ಮಾಡಲೇಬೇಕಾಗುತ್ತೆ. ಅಂಥ ಒಂದು ಕ್ಲಾಸ್ ಕಂಡೀಷನ್ ಇರುವಂಥ ಕಾರ್ಗಳು MR ಕಾರ್ಸಲ್ಲಿ ಸಿಗುತ್ತೆ. ಸರ್ ಈಗ ಇದ್ರ ಬಗ್ಗೆ ಡೀಟೇಲು. ಸರ್ 2016 ಗಾಡಿ. ಓಕೆ, ಸಿಂಗಲ್ ಓನರ್ ಇದೆ. ಯಾವುದು ಪೇಂಟ್ ರಿಪ್ಲೇಸ್ಮೆಂಟ್ ಆಗಿಲ್ಲ, ರಿಪ್ಲೇಸ್ಮೆಂಟ್ ಯಾವುದೂ ಇಲ್ಲ, ಆಕ್ಸಿಡೆಂಟ್ ಹಿಸ್ಟ್ರಿ ಏನೂ ಇಲ್ಲ. ಗಾಡಿ ಫುಲ್ ಅಂಡ್ ಫುಲ್ ಜೆನ್ಯೂನ್ ಇದೆ. ಮಿಡಲ್ ವೇರಿಯಂಟ್ ಇದೆ. 2016 ಸಿಂಗಲ್ ಓನರ್ ಇದೆ. ಬರೀ 64,000 ಓಡಿದೆ. 85 BHP. ಮಾರ್ಕೆಟ್ನಲ್ಲಿ ಫುಲ್ ಡಿಮಾಂಡ್ ಇದೆ. 110 BHP ಸಿಕ್ಬಿಡುತ್ತೆ. 85 BHP ಫುಲ್ ಡಿಮಾಂಡ್ ಇದೆ ಗಾಡಿ. ಹೌದು, ಯಾಕಂದ್ರೆ 18+ ಮೈಲೇಜ್ ಕೂಡ ಬರುವಂಥ ಮೈಲೇಜ್ ನಿಮ್ಗೆ 20+ ಎಕ್ಸ್ಪೆಕ್ಟ್ ಮಾಡ್ಬೋದು. ಗಾಡಿ ಹೌದು ಚೆನ್ನಾಗಿರುತ್ತೆ ಸರ್. ಪ್ರೈಸ್ ಸರ್ ಇದು? ಸರ್ ಈ ಗಾಡಿ ನಾವು ಆಸ್ಕಿಂಗ್ ಪ್ರೈಸ್ 6 lakhs ಇದೆ. ಓಕೆ, ನಿಮ್ಮ ಚಾನಲ್ ಕಡೆ ಬಂದರೆ ಒಂದು 525 ಮಾಡ್ಕೊಡ್ತೀವಿ ಸರ್. ಓಕೆ, 5,25,000ಕ್ಕೆ ನಿಮಗೆ ಈ ಡಸ್ಟರ್ ಕೂಡ ಸಿಗುತ್ತೆ. ಅದು ಕೂಡ ಎಕ್ಸಲೆಂಟ್ ಕಂಡೀಷನ್ ಇರುವಂಥದ್ದು. ಲೋನ್ ಎಷ್ಟವರೆಗೂ ಆಗುತ್ತೆ ಸರ್ ಇದಕ್ಕೆ? ಸರ್ ನಿಮ್ಗೊಂದು 4.5 lakhs ಲೋನ್ ಆಗುತ್ತೆ ಸರ್. ಅಲ್ಲಿ ಒಂದು 75,000 ಡೌನ್ ಪೇಮೆಂಟ್, ಒಂದು 50,000 ಪೇ ಮಾಡಿದ್ರೆ ಸಾಕು. ಓಕೆ, 50,000 75,000 ಈ ಥರ ಡೌನ್ ಪೇಮೆಂಟಲ್ಲಿ. ಪ್ರೊಫೈಲ್ ಚೆನ್ನಾಗಿದ್ರೆ 100% ಲೋನ್ ಆಗುತ್ತೆ. ಪ್ರೊಫೈಲ್ ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟಲ್ಲಿ ಕೂಡ ಸಿಗುತ್ತೆ ಅಲ್ಲಿ. ಓಕೆ, ಸೊ ನೋಡಿದ್ರಲ್ಲ, ಪ್ರೊಫೈಲ್ ಚೆನ್ನಾಗಿತ್ತು ಅಂದರೆ ಚೆನ್ನಾಗಿ ಒಳ್ಳೆ ಪ್ರೊಫೈಲ್ ಮೇಂಟೈನ್ ಮಾಡಿದ್ರೆ 0 ಡೌನ್ ಪೇಮೆಂಟಲ್ಲಿ ಕೂಡ ಆಗುತ್ತೆ. ಸೊ ಡಸ್ಟರ್ ಬೇಕು ಅನ್ನೋರು ಅದು ಕೂಡ 85 PS ಖಂಡಿತವಾಗಿ ವಿಸಿಟ್ ಮಾಡ್ಬೋದು. ಮಾರುತಿ ಸುಜುಕಿ ಬ್ರೆಜಾ ಬೇಕು ಅನ್ನೋರಿಗೆ ಅದು ಕೂಡ ಅವೈಲಬಿಲಿಟಿ ಇರುತ್ತೆ. ಅದು ಕೂಡ ಇದು ಕೇವಲ ಓಡಿರೋದು 62,045 ಕಿಲೋಮೀಟರು. ಸೊ ನೀವು ನೋಡ್ತಾ ಬೋದು, ನಾನು ನಿಮಗೆ ಅದನ್ನು ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಲೆಸ್ ಡ್ರಿವನ್ ಡೀಸೆಲ್ ವೆಹಿಕಲ್ ಅಂತ ಹೇಳ್ಬೋದು. ಯಾಕಂದರೆ ತುಂಬ ಜನ ಬ್ರೆಜಾ ಕೇಳ್ತಿರ್ತಾರೆ, ಅದು ಕೂಡ ಕಡಿಮೆ ಓಡಿರಬೇಕು ಅಂತ. ನಿಮಗೆ ಇದರಲ್ಲಿ ಆಲ್ಫೋ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮು, ಜೊತೆಗೆ ನಿಮಗೆ ಡ್ಯೂಯಲ್ ಏರ್ ಬ್ಯಾಗ್ ಅಂದರೆ 2 ಗಾಳಿ ಚೀಲ, ಜೊತೆಗೆ ABS ಕೂಡ ಇರುತ್ತೆ. ಎಕ್ಸಲೆಂಟ್ ಕಂಡೀಷನ್ ಇರುವಂಥ ಗಾಡಿ. 18-20+ ಅಂದರೆ 18-20ಕ್ಕಿಂತ ಹೆಚ್ಚಿನ ಮೈಲೇಜ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದರಲ್ಲಿ ಯಾವುದೇ ರೀತಿ ಸೆಕೆಂಡ್ ಥಾಟ್ ಅನ್ನೋದು ಇಲ್ಲವೇ ಇಲ್ಲ. ನಿಮಗೆ ಬ್ಯಾಕ್ ಸೈಡು ಡಿಫಾಗರ್ ಕೂಡ ಬರುತ್ತೆ. ಈಗ ಈ ಗಾಡಿ ಬಗ್ಗೆ ಡೀಟೇಲ್ ಸರ್ ಇದು? ಸರ್ ಇದು VDI ಆಪ್ಷನಲ್ ಡೀಸೆಲ್ ಗಾಡಿ ಇದು. 2018 ಬೇರೆ 62,000 ಓಡಿದೆ. ಶೋರೂಮ್ ರೆಕಾರ್ಡ್ ಇದೆ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ಸ್ ಎಲ್ಲ ಹಾಕಿದ್ದಾರೆ, ಸೀಟ್ ಕವರ್ಸ್ ಎಲ್ಲ ಹಾಕಿದ್ದಾರೆ, ಎಕ್ಸ್ಟ್ರಾ ಇದು ಹಾಕಿದ್ದಾರೆ. ಇದು ಆಸ್ಕಿಂಗ್ ಪ್ರೈಸ್ ಒಂದು 8 ಲಕ್ಷ ಇದೆ. ನಿಮ್ಮ ಚಾನಲ್ ಬಂದು 7.5 lakhs ಮಾಡ್ಕೊಡ್ತೀವಿ. ಓಕೆ, 7,50,000 ಅಂದರೆ 7,50,000ಗೆ ಲೋನ್ ಎಷ್ಟವರೆಗೂ ಆಗುತ್ತೆ ಸರ್? 7 lakhs ಗಂಟ ಲೋನ್ ಆಗುತ್ತೆ ಸರ್. ಅಲ್ಲಿಗೆ 50,000 ಡೌನ್ ಪೇಮೆಂಟಲ್ಲಿ ಮಾರುತಿ ಸುಜುಕಿ ಬ್ರೆಜಾ ಡೀಸೆಲ್ ವೇರಿಯಂಟ್, ಅದು ಕೂಡ ಕಡಿಮೆ ಡ್ರಿವನ್, ಎಕ್ಸಲೆಂಟ್ ಕಂಡೀಷನ್ ಇರುವಂಥ ಗಾಡಿ. ಮತ್ತೊಂದು ಮಾರುತಿ ಸುಜುಕಿ ಬ್ರೆಜಾ ನೀವು ನೋಡ್ತಾ ಆಗ್ಬೋದು. ಇದು ಕೂಡ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ. ಬನ್ನಿ ಒಂದ್ಸಲ ಇಂಟೀರಿಯರ್ ತೋರಿಸ್ಕೊಡ್ತೀನಿ, ತದನಂತರ ಇದ್ರ ಡೀಟೇಲ್ಸ್ಗೆ ಪಿಚ್ಚಿನ ಆಗೋಣ. ನಿಮ್ಗೆ ಇದರಲ್ಲೂ ಕೂಡ ಆಲ್ಫೋ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮು, ಏರ್ ಬ್ಯಾಗ್, ABS ಪ್ರತಿಯೊಂದು ಕೂಡ ಇರುತ್ತೆ. ರೇಸ್ ಸೈಡು ಕೂಡ ನೀಟ್ಲಿ ಮೇಂಟೈನ್ ವೆಹಿಕಲ್ ಅಂತಲೇ ಹೇಳ್ಬೋದು. ಇದು ಕೂಡ ನಿಮಗೆ ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಅಂದರೆ 20ಕ್ಕಿಂತ ಹೆಚ್ಚು ಮೈಲೇಜ್ ಬೇಕು ಅಂದರೆ ಖಂಡಿತವಾಗಿ ಈ ಗಾಡೀಲಿ ಬಂದೇ ಬರುತ್ತೆ. ಈಗ ಇದ್ರ ಬಗ್ಗೆ ಡೀಟೇಲು ಸರ್ ಇದು? ಸರ್ ಇದು 2016 ನವೆಂಬರ್ ಗಾಡಿ. ಸಿಂಗಲ್ ಓನರ್ ಇದೆ. VDI ಆಪ್ಷನಲ್ ಇದು. ಆಫ್ಟರ್ ಮಾರ್ಕೆಟ್ ಡ್ಯೂಯಲ್ ಟೋನ್ ಮಾಡಿದ್ದಾರೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕಿದ್ದಾರೆ. ಈ ಗಾಡಿ ಬಂದ್ಬಿಟ್ಟು 2016 ನವೆಂಬರ್. ನಮ್ದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 7.5 ಲಕ್ಷ ಇದೆ. ಓಕೆ, ನಿಮ್ಮ ಚಾನಲ್ ಕಡೆ ಬಂದ 675 ಮಾಡ್ಕೊಡ್ತೀವಿ ಸರ್. ಓಕೆ, 6,75,000ಕ್ಕೆ ನಿಮ್ಗೆ ಈ ಡೀಸೆಲ್ ಬ್ರೆಜಾ ಕೂಡ ಸಿಗುತ್ತೆ. ಲೋನ್ ಎಷ್ಟವರೆಗೂ ಆಗ್ಬೋದು ಸರ್? ಸರ್ ಒಂದು 6 lakhs ಗಂಟ ಲೋನ್ ಆಗುತ್ತೆ. ಅಲ್ಲಿಗೆ 75,000 ಡೌನ್ ಪೇಮೆಂಟ್. ಹೌದು, ಪ್ರೊಫೈಲ್ ಚೆನ್ನಾಗಿದ್ರೆ 6 lakhs ಗಂಟ ಲೋನ್ ಆಗುತ್ತೆ. ಓಕೆ ಸರ್. ರೆನಾಲ್ಟ್ ಕ್ವಿಡ್ ಅದು ಕೂಡ RXT ಅಂದರೆ ನಿಮಗೆ ಟಾಪ್ ಎಂಡು. ನಿಮಗೆ ಇದು ಬಂದು ನಿಮಗೆ 1 ಲೀಟರ್ ಇಂಜಿನ್ ಬರುತ್ತೆ. ಮೈಲೇಜ್ ಅಂತ ಹೇಳಿದ್ರೆ 18-20+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಟೈರ್ ಕಂಡೀಷನ್ ಚೆನ್ನಾಗಿರುತ್ತೆ. ನಾನು ನಿಮಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ. ಇಂಟೀರಿಯರ್ ಕೂಡ ನೀಟ್ಲಿನೇ ಮೇಂಟೈನ್ ಮಾಡಿದ್ದಾರೆ. ನೀವೇನು ಕೂಡ ಸ್ಪೆಂಡ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. ವಿತ್ ನಿಮಗೆ ಟಚ್ ಸ್ಕ್ರೀನ್ ಸಿಸ್ಟಮು, ಏರ್ ಬ್ಯಾಗು, ABS ಪ್ರತಿಯೊಂದು ಕೂಡ ಇರುವಂಥದ್ದು. ನಿಮಗೆ ಇದರಲ್ಲಿ ಆಲ್ಫೋ ಪವರ್ ವಿಂಡೋ ಕೂಡ ಬರುತ್ತೆ. ನಾನು ಈಗಾಗಲೇ ಮೈಲೇಜ್ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ. ಬನ್ನಿ ಈಗ ಇದ್ರ ಡೀಟೇಲ್ ತಿಳ್ಕೊಳ್ಳೋಣ. ಸರ್ ಈಗ ಇದ್ರ ಬಗ್ಗೆ ಡೀಟೇಲ್ ಸರ್? ಸರ್ ಈ ಗಾಡಿ ಬಂದ್ಬಿಟ್ಟು ಕ್ವಿಡ್ RXT ಆಪ್ಷನಲ್ ಟಾಪ್ ಎಂಡ್ ಗಾಡಿ ಇದು. ಓಕೆ, 2020 ಡಿಸೆಂಬರ್, ಆಲ್ಮೋಸ್ಟ್ 21 ಹೇಳ್ಬೋದು. 38,000 ಓಡಿದೆ. ಸಿಂಗಲ್ ಓನರ್ ಇದೆ. ನಮ್ದು ಆಸ್ಕಿಂಗ್ ಪ್ರೈಸ್ 4.5 ಲಕ್ಷ ಇದೆ. ಓಕೆ, ನಿಮ್ಮ ಚಾನಲ್ ಕಡೆ ಬಂದ 395 ಮಾಡ್ಕೊಡ್ತೀವಿ ಸರ್. ಓಕೆ, 3,95,000ಕ್ಕೆ ಲೋನ್ ಎಷ್ಟವರೆಗೂ ಆಗುತ್ತೆ ಸರ್ ಇದಕ್ಕೆ? 350 ಗಂಟ ಲೋನ್ ಆಗುತ್ತೆ ಸರ್. ಓಕೆ, 3.5 ಲಕ್ಷ ಲೋನ್ ಆಗುತ್ತೆ. ಅಲ್ಲಿಗೆ ನಿಮಗೆ 45,000 ಡೌನ್ ಪೇಮೆಂಟು. ಇಲ್ಲಿ ನಿಮಗೆ ಏನಾದರೂ ಕ್ವಿಡ್ ಹುಡುಕ್ತಾ ಇದ್ರೆ ಅದು ಕೂಡ ಒಳ್ಳೆ ಮೈಲೇಜ್ ಬರುವಂಥ ಗಾಡಿ. 1 ಲೀಟರ್ ಇಂಜಿನು, ಸ್ವಲ್ಪ ಪವರು ಕೂಡ ಚೆನ್ನಾಗಿರುತ್ತೆ. ವ್ಯಾಗನರ್ ಯಾವ್ದಾದ್ರು ಮಾಡೆಲ್ ವೆಹಿಕಲ್ ಇದ್ರೆ ಹೇಳಿ ಸರ್ ಅಂತ ಕಮೆಂಟ್ ಮಾಡ್ತಿದ್ದವ್ರಿಗೋಸ್ಕರ ಈ ಗಾಡಿ ಅಂತ ಹೇಳ್ಬೋದು. ಯಾಕಂದರೆ ಇದು ಬಂದು ನಿಮಗೆ ಮಾಡೆಲ್ ವೆಹಿಕಲ್ ಆಗಿರುತ್ತೆ. ಅದು ಕೂಡ ಮಾರುತಿ ಸುಜುಕಿ ವ್ಯಾಗನರ್. ನಾನು ನಿಮಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ. ಇಂಟೀರಿಯರ್ ಕೂಡ ನೀಟ್ಲಿನೇ ಮೇಂಟೈನ್ ಮಾಡಿದ್ದಾರೆ. ನಿಮಗೆ ಇರೋ ಆಲ್ಫೋ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮು ಪ್ರತಿಯೊಂದು ಕೂಡ ಇರುತ್ತೆ.
ನೀವೇನು ಕೂಡ ಇಂಟೀರಿಯರ್ಗೆ ಎಕ್ಸ್ಟ್ರಾ ನೀವು ಸ್ಪೆಂಡ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ, ಯಾಕಂದರೆ ತುಂಬಾ ನೀಟ್ಲಿ ಮೇಂಟೈನ್ ವೆಹಿಕಲ್ ಅಂತ ಹೇಳ್ಬೋದು. ಮೈಲೇಜ್ ಅಂತ ಎಕ್ಸ್ಪೆಕ್ಟ್ ಮಾಡೋದಾದರೆ ನಿಮಗೆ ಆರಾಮಾಗಿ 16+ ಎಕ್ಸ್ಪೆಕ್ಟ್ ಮಾಡ್ಬೋದು. ಬ್ಯಾಕ್ ವೈಫರ್, ಡಿಫಾಗರ್ ಎಲ್ಲನೂ ಕೂಡ ಈ ಗಾಡಿಯಲ್ಲಿ ಬರುತ್ತೆ. ಅಂದರೆ ಸ್ವಲ್ಪ ಹೈಟ್ ಇರೋರಿಗೆ ಇದು ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಸರ್, ಈಗ ಇದ್ರ ಬಗ್ಗೆ ಡೀಟೇಲ್. ಸರ್, ಈ ಗಾಡಿ ಬಂದ್ಬಿಟ್ಟು 2017 VXI ಆಪ್ಷನಲ್ ಸಿಂಗಲ್ ಓನರ್ ಇದೆ. ಓಕೆ. ಬರೀ 32,000 ಓಡಿದೆ, ವಿತ್ ಶೋರೂಮ್ ರೆಕಾರ್ಡ್ ಇದೆ. ನಮ್ದು ಆಸ್ಕಿಂಗ್ ಪ್ರೈಸ್ 5 ಲಕ್ಷ ಇದೆ. ಓಕೆ. ನಿಮ್ಮ ಚಾನಲ್ ಕಡೆ ಬಂದ್ರೆ 4.5 ಲಕ್ಷ ಮಾಡ್ಕೊಡ್ತೀನಿ ಸರ್. 4.5 ಅಂದರೆ 4,50,000, 4,50,000. ಲೋನ್ ಎಷ್ಟೋರಿಗೆ ಎಕ್ಸ್ಪೆಕ್ಟ್? 4 ಲಕ್ಷ ಗಂಟ ಲೋನ್ ಆಗುತ್ತೆ. 4 ಲಕ್ಷ ಲೋನ್ ಆಗುತ್ತೆ. ಅಲ್ಲಿಗೆ 50,000 ಡೌನ್ ಪೇಮೆಂಟಲ್ಲಿ ನೀವು ವ್ಯಾಗನರ್, ಅದು ಕೂಡ 17 ಮಾಡಲ್ ವೆಹಿಕಲ್ ಕೂಡ ಪರ್ಚೇಸ್ ಮಾಡ್ಬೋದು. ತುಂಬಾ ಲೆಸ್ ಡ್ರಿವನ್ ವೆಹಿಕಲ್. ಪೋಲೋ ನನ್ನ ಫೇವ್ರೇಟ್ ಗಾಡಿ ಅಂತ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ. ಸೊ ನೀವು ನೋಡ್ತಾ ಹೋದು Volkswagen ಪೋಲೋ ಕೂಡ ಇರುತ್ತೆ. ಅದು ಕೂಡ ರೆಡ್ ಕಲರ್ ಕಂಫರ್ಟ್ ಲೈನ್, ಅಂದರೆ ಮಿಡ್ ವೇರಿಯಂಟ್ ಅಂತ ಹೇಳ್ಬೋದು. ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಆದರೂ ಕೂಡ ನೀವು 16, 17, 18 ಮೈಲೇಜ್ನ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ನೀವು ಯಾವ ಥರ ಓಡಿಸ್ತೀರಾ ಅದೇ ಥರ ನಿಮಗೆ ಮೈಲೇಜ್ ಕೂಡ ಸಿಗುತ್ತೆ. ಸೊ ನೀವು ಇಂಟೀರಿಯರ್ ಅಂತ ಹೇಳಿದ್ರೆ ನೀವು ನೋಡ್ತಾ ಹೋದು ನಿಮಗೆ ಇದರಲ್ಲಿ ಆಲ್ಫೋ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮು, ಮಿರರ್ ಅಡ್ಜಸ್ಟ್ಮೆಂಟ್ ಸಿಗುತ್ತೆ. ಡ್ಯೂಯಲ್ ಏರ್ ಬ್ಯಾಗ್ ಅಂತ 2 ಗಾಳಿ ಚೀಲ ಜೊತೆಗೆ ABS ಕೂಡ ಇರುತ್ತೆ. ಇಂಟೀರಿಯರ್ ನೀಟ್ಲಿನೇ ಮೇಂಟೈನ್ ಮಾಡಿದರೆ ನೀವೇನು ಕೂಡ ಸ್ಪೆಂಡ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. ಮತ್ತು ಇವಾಗ ಇದ್ರದ್ದು ಡೀಟೇಲು ಕೂಡ ತಿಳ್ಕೊಳ್ಳೋಣ, ಯಾವ ಮಾಡಲಿಗೆ ಏನು ಅಂತ ಎಲ್ಲನೂ. ಸರ್, ಈಗ ಇದ್ರ ಬಗ್ಗೆ ಡೀಟೇಲ್ಸ್. ಸರ್, ಇದು 2018 ಸಿಂಗಲ್ ಓನರ್ ಇದೆ. ಓಕೆ. ಬೇರೆ 79,000 ಓಡಿದೆ. 4 ಹೊಸ ಟೈರ್, ಎಕೊಮೋ ಟೈರ್ಸ್ ಹಾಕಿದ್ದಾರೆ. ಓಕೆ. ಇದು ನಮ್ದು ಆಸ್ಕಿಂಗ್ ಪ್ರೈಸ್ 7 lakhs ಇದೆ. ನಿಮ್ಮ ಚಾನಲ್ ಕಡೆ ಒಂದು ಒಳ್ಳೆ ಪ್ರೈಸ್ ಮಾಡ್ಕೊಡ್ತೀನಿ, 625 ಮಾಡ್ಕೊಡ್ತೀನಿ. 625, 6,25,000ಕ್ಕೆ ನಿಮ್ಗೆ ಈ ಪೋಲೋ ಸಿಗುತ್ತೆ. ಅದು ಕೂಡ ರೆಡ್ ಕಲರು. ಲೋನ್ ಎಷ್ಟೋರಿಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಇದಕ್ಕೆ? ಸರ್, ಒಂದು 5.5 ಲಕ್ಷ ಲೋನ್ ಆಗುತ್ತೆ. ಅಲ್ಲಿ 75,000 ಡೌನ್ ಪೇಮೆಂಟಲ್ಲಿ Volkswagen ಪೋಲೋ, ಅದು ಕೂಡ ರೆಡ್ ಕಲರ್ ಗಾಡಿ ನೀವು ಪರ್ಚೇಸ್ ಮಾಡ್ಬೋದು. ಮಾರುತಿ ಸುಜುಕಿ ಸ್ವಿಫ್ಟ್, ಅದು ಕೂಡ ನ್ಯೂ ಶೇಪು. ಸೊ ನೀವು ನೋಡ್ತಾ ಹೋದು ಇದರಲ್ಲಿ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಬರುತ್ತೆ, DRLs ಪ್ರತಿಯೊಂದು ಕೂಡ ಇರುತ್ತೆ. ಫ್ರಂಟ್ ಗ್ರಿಲ್ ನೋಡಿದಾಗಲೇ ನಿಮ್ಗೆ ಗೊತ್ತಾಗಿರುತ್ತೆ ಇದು ಬಂದು ನ್ಯೂ ಶೇಪ್ ಅಂತ. ಜೊತೆಗೆ ನೀವು ಅಲೆವೆಲ್ಸ್ ಕೂಡ ನೋಡ್ಬೋದು. ತುಂಬಾ ಎಕ್ಸಲೆಂಟ್ ಕಂಡೀಷನ್ ಇರುವಂಥ ಟೈರ್ ಕೂಡ ಇರುತ್ತೆ. ಇವೇನು ಕೂಡ ಎಕ್ಸ್ಟ್ರಾ ಸ್ಪೆಂಡ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ, ಚೇಂಜ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. ಇಂಟೀರಿಯರ್ ಅಂತ ಹೇಳಿದ್ರೆ ನಿಮ್ಗೆ ಆಲ್ಫೋ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮು, ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲು, ಮಿರರ್ ಅಡ್ಜಸ್ಟ್ಮೆಂಟು, ಪುಷ್ ಸ್ಟಾರ್ಟ್ ಬಟನು ಪ್ರತಿಯೊಂದು ಕೂಡ ಇರುತ್ತೆ. ರೇಸ್ ಸೈಡು ಕೂಡ ನೀಟ್ಲಿನೇ ಮೇಂಟೈನ್ ಮಾಡಿದ್ದಾರೆ. ನೀವೇನು ಕೂಡ ಸ್ಪೆಂಡ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. ಇಂಟೀರಿಯರ್ ಕೂಡ ₹1 ಖರ್ಚಿಲ್ದಿರೋಂಥ ಗಾಡಿ ಅಂತಲೇ ಹೇಳ್ಬೋದು. ಈಗ ಇದ್ರ ಬಗ್ಗೆ ಡೀಟೇಲ್ ತಿಳ್ಕೊಳ್ಳೋಣ. ಸರ್, ಈಗ ಇದ್ರ ಬಗ್ಗೆ ಡೀಟೇಲ್ಸ್. ಸರ್, ಮಾರುತಿ ಶಿಫ್ಟ್ ZXi ಪ್ಲಸ್ ಟಾಪ್ ಎಂಡ್ ಗಾಡಿ. ನಿಮ್ಗೆ ಪ್ರೊಜೆಕ್ಟೆಡ್ ಲಾಂಚು, LED DRL ಎಲ್ಲ ಬರುತ್ತೆ. ಮಾರ್ಕೆಟಲ್ಲಿ ಫುಲ್ ಡಿಮ್ಯಾಂಡ್ ಇರೋ ಗಾಡಿ. 2019 ಮಾರು ಬೇರೆ 52,000 ಓಡಿದೆ. 52,000 ಓಡಿದೆ. ಶೋರೂಮ್ ರೆಕಾರ್ಡ್ ಇದೆ. ಓಕೆ. 6,45,000 ನಮ್ದು ಆಸ್ಕಿಂಗ್ ಇದೆ. 625 ಗಂಟ ಮಾಡ್ಕೊಡ್ತೀವಿ. 625, 6,25,000ಕ್ಕೆ ನಿಮಗೆ ನ್ಯೂ ಶೇಪ್ ವೆಹಿಕಲ್ ಕೂಡ ಸಿಗುತ್ತೆ. ಲೋನ್ ಎಷ್ಟವರೆಗೆ ಆಗ್ಬೋದು ಸರ್? ಸರ್, ನಿಮ್ಗೆ ಒಂದು 5 ಲಕ್ಷ ಗಂಟ ಲೋನ್ ಆಗುತ್ತೆ. 5.5. ಓಕೆ. ಅಲ್ಲಿಗೆ 75,000 ಡೌನ್ ಪೇಮೆಂಟಲ್ಲಿ. ಹೌದು ಸರ್. ಸೊ ನೀವು ನ್ಯೂ ಶೇಪ್ ಮಾರುತಿ ಸುಜುಕಿ ಸ್ವಿಫ್ಟ್ ಕೂಡ ಪರ್ಚೇಸ್ ಮಾಡ್ಬೋದು. ಅದು ಕೂಡ ಟಾಪ್ ಎಂಡ್. 10,000 ಅಂದರೆ 10,000 ಕಿಲೋಮೀಟರ್ ಓಡಿರುವಂಥ ಸ್ವಿಫ್ಟ್ ಏನಾದರೂ ಹುಡುಕ್ತಾ ಇದ್ದರೆ ನೀವು ಬರಲೇಬೇಕಾಗುತ್ತೆ. ಯಾಕಂದರೆ ನಿಮಗೆ ಔಟ್ ಸೈಡ್ ಇಷ್ಟು ಕಡಿಮೆ ಓಡಿರುವಂಥ ಗಾಡಿ ಸಿಗೋದು ತುಂಬಾ ರೇರ್ ಅಂತಲೇ ಹೇಳ್ಬೋದು. ಗಾಡಿ ಅಂತೂ ನಾನು ಹೇಳಿದ್ದೀನಿ ಎಷ್ಟು ಕಿಲೋಮೀಟರ್ ಓಡಿದೆ ಅಂತ. ಬನ್ನಿ ಇಂಟೀರಿಯರ್ ಕೂಡ ನಾನು ತೋರಿಸ್ಕೊಡ್ತೀನಿ. ಸೊ ಇಂಟೀರಿಯರ್ ಅಂತ ಹೇಳಿದ್ರೆ ನಿಮಗೆ ಇದರಲ್ಲಿ ಆಲ್ಫೋ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮು ಪ್ರತಿಯೊಂದು ಕೂಡ ಬರುತ್ತೆ. ನೀವೇನು ಕೂಡ ಸ್ಪೆಂಡ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. ಈಗ ಇದ್ರ ಬಗ್ಗೆ ಡೀಟೇಲ್ ಕೂಡ ನಾವು ತಿಳಿಸ್ಕೊಡ್ತೀವಿ. ಇದು ಯಾವ ಮಾಡೆಲು ಮತ್ತು ಏನು ಪ್ರೈಸಲ್ಲಿದೆ ಎಲ್ಲನೂ ಕೂಡ. ಬನ್ನಿ ಇವಾಗ. ಸರ್, ಈಗ ಇದ್ರ ಬಗ್ಗೆ ಡೀಟೇಲು ಸರ್ ಇದು. ಸರ್, ಇದು ಲಕ್ಷ ಆಪ್ಷನಲ್ ಇದು. ಪ್ಲಸ್ ಪವರ್ ವಿಂಡೋಸ್ ಅವರು ಸೀಟ್ ಕವರ್ಸ್, ಒರಿಜಿನಲ್ ಸೀಟ್ ಕವರ್ಸ್ ಎಲ್ಲ ಹಾಕಿದ್ದಾರೆ. ಬೇರೆ 10,000 ಓಡಿದೆ. ಒಂದು ಆರ್ಮಿ ಆಫೀಸರ್ ಯೂಸ್ ಮಾಡಿರೋ ಗಾಡಿ ಇದು. ಆಕ್ಸಿಡೆಂಟ್ ಫ್ರೀ ಇದೆ, ಜೆನ್ಯೂನ್ ಇದೆ ಗಾಡಿ, ವಿತ್ ಶೋರೂಮ್ ರೆಕಾರ್ಡ್ ಇದೆ. ಸೋನಿ ಆಡಿಯೋ ಸಿಸ್ಟಮ್ಸ್ ಎಲ್ಲ ಹಾಕಿದ್ದಾರೆ. ಸಿಂಗಲ್ ಓನರ್ ಇದೆ ಸರ್. 2016 ಮಾಡಲ್. 16 ಮಾಡಲ್. ಏನಿದೆ ಸರ್ ಪ್ರೈಸ್? ಸರ್, ನಮ್ದು ಆಸ್ಕಿಂಗ್ ಪ್ರೈಸ್ 5.5 ಲಕ್ಷ ಇದೆ. ಓಕೆ. ನಿಮ್ಮ ಚಾನಲ್ ಕಡೆ ಬಂದರೆ ಒಂದು 5 lakhs ಮಾಡ್ಕೊಡ್ತೀವಿ ಸರ್. 5 ಲಕ್ಷಕ್ಕೆ. ಸೊ ನಿಮಗೆ 10,000 ಓಡಿರುವಂಥ ಸ್ವಿಫ್ಟ್ ಕೂಡ ಸಿಗುತ್ತೆ. ಸೊ ಇದು ಲೋನ್ ಎಷ್ಟವರೆಗೂ ಆಗುತ್ತೆ ಸರ್ ಇದಕ್ಕೆ? ಸರ್, ಒಂದು 4 lakhs ಗಂಟ ಲೋನ್ ಆಗುತ್ತೆ. 4 lakhsವರೆಗೂ ಕೂಡ ಲೋನ್ ಆಗುತ್ತೆ. ಅಲ್ಲಿ ಕಡಿಮೆ ಡೌನ್ ಪೇಮೆಂಟಲ್ಲಿ ನೀವೇನಾದರೂ ಹುಡುಕ್ತಾ ಇದ್ದರೆ ಸ್ವಿಫ್ಟು ಖಂಡಿತವಾಗಿ ಇದನ್ನು ಕೂಡ ಪರ್ಚೇಸ್ ಮಾಡ್ಬೋದು. ಅದು ಕೂಡ 10,000 ಕಿಲೋಮೀಟರ್ ಓಡಿರುವಂಥ ಗಾಡಿ. Hyundai i20 2 ಇರುತ್ತೆ. 2 ಕೂಡ ಮಾಡೆಲ್ ವೆಹಿಕಲ್, ಎಕ್ಸಲೆಂಟ್ ಕಂಡೀಷನ್ ಇರುವಂಥ ಗಾಡಿ. ಯಾರಾದರೂ Hyundai i20 ಏನಾದರೂ ಹುಡುಕ್ತಾ ಇದ್ದರೆ ಅದರಲ್ಲೂ ಕೂಡ ಎಸ್ಪೆಷಲಿ ವೈಟ್ ಕಲರ್ ಖಂಡಿತವಾಗಿ ವಿಸಿಟ್ ಮಾಡ್ಬೋದು. ನಿಮಗೆ ಫ್ರಂಟ್ ಶೇಪ್ ನೋಡಿದಾಗಲೇ ಗೊತ್ತಾಗಿರುತ್ತೆ. ಸೊ ಇದು ಬಂದು ನಿಮಗೆ ನ್ಯೂ ಶೇಪ್ ಆಗಿರುತ್ತೆ. ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ. ನಿಮಗೆ ವಿತ್ ಅಲೋವಿಲ್ಸ್ ಇರುತ್ತೆ. ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. ನಿಮಗೆ ಇಂಟೀರಿಯರ್ ಅಂತ ಹೇಳಿದ್ರೆ ಆಲ್ಫೋ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮು, ಏರ್ ಬ್ಯಾಗ್, ABS, ಸ್ಟೇರಿಂಗ್ ಮೌಂಟ್ ಕಂಟ್ರೋಲು ಪ್ರತಿಯೊಂದು ಕೂಡ ಇರುವಂಥ ವೆಹಿಕಲ್ ಅಂತಲೇ ಹೇಳ್ಬೋದು. ತುಂಬಾ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ. ಈಗ ಇದ್ರದ್ದು ಮೈಲೇಜ್ ಅಂತ ಹೇಳೋದಾದರೆ ಪೆಟ್ರೋಲ್ ವೇರಿಯಂಟ್ ಆದರೂ ಕೂಡ ನಿಮಗೆ 16+ ಮೈಲೇಜ್ ಕೂಡ ಬರುತ್ತೆ. ಬಟ್ ನೀವು ಎಷ್ಟು ಯಾವ ರೀತಿ ಓಡಿಸ್ತೀರಾ ಅಂದರೆ ಎಷ್ಟು ಸ್ಪೀಡ್ ನೀವು ಮೇಂಟೈನ್ ಮಾಡ್ತೀರಾ ಅದ್ರ ಮೇಲೆ ಮೈಲೇಜ್ ಡಿಪೆಂಡ್ ಆಗಿರುತ್ತೆ. ಸರ್, ಈಗ ಇದ್ರ ಬಗ್ಗೆ ಡೀಟೇಲ್. ಸರ್, ಇದು 2021 ಓಕೆ. ಆಲ್ ನ್ಯೂ i20 ಸ್ಪೋರ್ಟ್ಸ್ ವೇರಿಯಂಟ್ ಇದು. ಸಿಂಗಲ್ ಓನರ್ ಇದೆ. ಬರೀ 42,000 ಓಡಿದೆ. 42,000 ಅಷ್ಟೇ ಓಡಿರೋದು. ಹೌದು ಸರ್. ಓಕೆ. ಏನಿದೆ ಸರ್ ಆಸ್ಕಿಂಗ್ ಪ್ರೈಸ್? ನಮ್ದು ಆಸ್ಕಿಂಗ್ ಪ್ರೈಸ್ 8 ಲಕ್ಷ ಇದೆ. ನಿಮ್ಮ ಚಾನಲ್ ಕಡೆ ಬಂದು 7.5 lakhs ಮಾಡ್ಕೊಡ್ತೀವಿ. ಓಕೆ. 7,50,000ಕ್ಕೆ ಅಂದರೆ 7,50,000ಗೆ ಲೋನ್ ಎಷ್ಟವರೆಗೆ ಆಗುತ್ತೆ ಸರ್? 6.5 lakhs ಲೋನ್ ಆಗುತ್ತೆ ಸರ್. ಅಲ್ಲಿಗೆ 1 lakh ಡೌನ್ ಪೇಮೆಂಟಲ್ಲಿ 1 ಲಕ್ಷ ಡೌನ್ ಪೇಮೆಂಟಲ್ಲಿ ಈ i20 ಪರ್ಚೇಸ್ ಮಾಡ್ಬೋದು. ಇದು ಬೇಡವಾ? ಇನ್ನೊಂದು ವೈಟ್ ಕಲರ್ ಇದೆ, ಡೀಟೇಲ್ ತಿಳಿಸ್ಕೊಡ್ತೀನಿ. ಮತ್ತೊಂದು Hyundai i20. ಇದು ಬಂದು ನಿಮಗೆ ಮ್ಯಾಗ್ನಾ ವೇರಿಯಂಟು. ನಿಮ್ಗೆ ಆಲ್ಫೋ ಪವರ್ ವಿಂಡೋ ವಿತ್ ಮಿರರ್ ಅಡ್ಜಸ್ಟ್ಮೆಂಟು, ಪವರ್ ಸ್ಟೇರಿಂಗು, ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲು, ಡ್ಯೂಯಲ್ ಏರ್ ಬ್ಯಾಗ್ ಅಂದರೆ 2 ಗಾಳಿ ಚೀಲ ಜೊತೆಗೆ ABS ಕೂಡ ಇರುತ್ತೆ. ಇಂಟೀರಿಯರ್ ನೀಟ್ಲಿ ಮೇಂಟೈನ್ ಮಾಡಿದರೆ ನೀವೇನು ಕೂಡ ಸ್ಪೆಂಡ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. ಇದು ಕೂಡ ನಿಮಗೆ ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. 16, 17, 18 ನಿಮ್ಮ ಮೈಲೇಜ್ ಕೂಡ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸರ್, ಈಗ ಇದ್ರ ಬಗ್ಗೆ ಡೀಟೇಲು. ಸರ್, ಇದು Hyundai i20 ಮ್ಯಾಗ್ನಾ
2023 ಮಾಡಲ್ ಇದು. Okay. ಬರೀ 27,000 ಓಡಿದೆ. 27,000. ಓಕೆ, 2023 ಅಂದರೆ ಕೇವಲ 2 ವರ್ಷ ಹಳೆ ಗಾಡಿ ಇದು. ಹೌದು. ಏನಿದೆ ಸರ್ ಪ್ರೈಸ್ ಇದು? ಸರ್ ನಮ್ದು ಆಸ್ಕಿಂಗ್ ಪ್ರೈಸ್ 7,75,000 ಇದೆ. ನಿಮ್ಮ ಚಾನಲ್ ಕಡೆ ಬಂದು 7,25,000 ಮಾಡ್ಕೊಡ್ತೀವಿ. ಓಕೆ, 7,25,000ಕ್ಕೆ 2023ನೇ ಮಾಡಲ್ Hyundai i20 ಸಿಗುತ್ತೆ. ಲೋನ್ ಎಷ್ಟವರೆಗೆ ಆಗುತ್ತೆ ಸರ್? 675 ಗಂಟೆ ಲೋನ್ ಆಗುತ್ತೆ ಸರ್. 675ವರೆಗೂ ಕೂಡ ಲೋನ್ ಆಗುತ್ತೆ. ಒಂದು 50,000 ಡೌನ್ ಪೇಮೆಂಟ್ ಅಲ್ಲಿ ನೀವು Hyundai i20 ಅದು ಕೂಡ ಮಾಡೆಲ್ ವೆಹಿಕಲ್ನು ಕೂಡ ಪರ್ಚೇಸ್ ಮಾಡ್ಬೋದು. ಮಾಡೆಲ್ ವೆಹಿಕಲ್ ಬೇಕು ಸರ್, ಮಾರುತಿ ಗಾಡಿನೇ ಬೇಕು ಸರ್, ಬಲೆನೋನೇ ಬೇಕು ಸರ್, ಪುಷ್ ಸ್ಟಾರ್ಟ್ ಬಟನ್ ಬೇಕು ಸರ್ ಅನ್ನೋರಿಗೆ ಈ ಗಾಡಿ ಅಂತಲೇ ಹೇಳ್ಬೋದು. ಸೊ ನೀವು ನೋಡ್ತಾ ಹೋಗೋದು ಮಾರುತಿ ಸುಜುಕಿ ಬಲೆನೋ ವಿತ್ ನಿಮಗೆ ಅಲೋವಿಲ್ಸ್ ಇರುತ್ತೆ, ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. ಅದು ಕೂಡ ನಿಮಗೆ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ವಿತ್ LED DRLs ಕೂಡ ಬರುತ್ತೆ. ಇಂಟೀರಿಯರ್ ಅಂತ ಹೇಳಿದ್ರೆ ನಿಮಗೆ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮು, ಸ್ಟೇರಿಂಗಲ್ ಮೌಂಟ್ ಕಂಟ್ರೋಲು ವಿತ್ ನಿಮಗೆ ಡ್ಯುಯಲ್ ಏರ್ ಬ್ಯಾಗ್ ಅಂದರೆ 2 ಗಾಳಿ ಚೀಲ, ABS ಬರುತ್ತೆ, ಪುಷ್ ಸ್ಟಾರ್ಟ್ ಬಟನ್ ಬರುತ್ತೆ, ಮಿರರ್ ಅಡ್ಜಸ್ಟ್ಮೆಂಟು ಕೂಡ ಇರುತ್ತೆ. ಅಂದರೆ ಪ್ರತಿಯೊಂದು ಫೀಚರ್ಸ್ ಕೂಡ ಇರುವಂಥ ಗಾಡಿ ಅಂತಲೇ ಹೇಳ್ಬೋದು. ಸೊ ಇದು ಕೂಡ ಏನೂ ಇಲ್ಲ, ನೀವು ಏನು ಸ್ಪೆಂಡ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. ಯಾಕಂದರೆ ವಿತ್ ನಿಮಗೆ ಟಚ್ ಸ್ಕ್ರೀನ್ ಸಿಸ್ಟಮೇ ಬರೋದ್ರಿಂದ ನಿಮಗೆ ನೇವಿಗೇಷನ್ಗೆಲ್ಲ ಒಳ್ಳೆ ಯೂಸ್ಫುಲ್ ಅಂತ ಹೇಳ್ಬೋದು. ಮೈಲೇಜ್ ಅಂತ ಹೇಳೋದಾದ್ರೆ 18-20 ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು, ಪೆಟ್ರೋಲ್ ವೇರಿಯಂಟ್ ಆದರೂ ಕೂಡ. ಯಾಕಂದರೆ ಇದೆಲ್ಲ ನಿಮಗೆ ಬರೋಂಥದ್ದು ರಿಫ್ರೆಶ್ಡ್ ಇಂಜಿನ್ ಅಂತ ಹೇಳ್ಬೋದು. ಡೀಟೇಲು ಸರ್ ಇದು? ಸರ್ ಇದು ಮಾರುತಿ ಬಲೆನೋ ಜೀಟಾ ವೇರಿಯಂಟ್ ಇದು. ಓಕೆ, 2020 ಬೇರೆ 49,000 ಓಡಿದೆ, ವಿತ್ ಶೋರೂಮ್ ರೆಕಾರ್ಡ್ ಇದೆ. ಓಕೆ, ನಮ್ದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 7,75,000 ಇದೆ. ನಿಮ್ಮ ಚಾನಲ್ ಕಡೆ ಬಂದು 7,25,000 ಮಾಡ್ಕೊಡ್ತೀವಿ. ಓಕೆ, 7,25,000ಕ್ಕೆ ಅಂದರೆ 7,25,000ಗೆ ಲೋನ್ ಎಷ್ಟವರೆಗೆ ಆಗುತ್ತೆ ಸರ್? ಇದಕ್ಕೆ 7 lakhs ಗಂಟೆ ಲೋನ್ ಆಗುತ್ತೆ ಸರ್. 25,000 ಡೌನ್ ಪೇಮೆಂಟು. ಮತ್ತೇನು ಮಾಡ್ತೀವಿ, ವೇಟ್ ಮಾಡ್ತಾ ಇದ್ದೀರಾ? 25,000 ಡೌನ್ ಪೇಮೆಂಟ್ಗೆ ನಿಮಗೆ ಬಲೆನೋ ಸಿಗುತ್ತೆ, ಅದು ಕೂಡ ಟಾಪ್ ಎಂಡು ಅಂದರೆ ಜೀಟಾ ವೇರಿಯಂಟು. ಬೇಕಂದ್ರೆ ವಿಸಿಟ್ ಮಾಡ್ಬೋದು. ಫಾರ್ಚುನರ್ ಬೇಕು, ಎಕ್ಸಲೆಂಟ್ ಕಂಡೀಷನಲ್ಲಿರೋದು ಬೇಕು, 4x4 ಬೇಕು ಅನ್ನೋರಿಗೆ ಈ ವೆಹಿಕಲ್ ಅಂತ ಹೇಳ್ಬೋದು. ಸೊ ಗಾಡಿನ ನಾವು ತೋರಿಸ್ಕೊಡ್ತೀವಿ. ಅದಕ್ಕೂ ಮುಂಚೆ ಒಂದು ಸಲ ಇಂಟೀರಿಯರ್ ನೋಡ್ಕೊಂಬೋಗ್ಬಿಡಿ. ಇದ್ರದ್ದು ಫೀಚರ್ಸ್ ನಾನು ಇದ್ರ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ ಅಂದರೆ ಇದಕ್ಕೆ ಒಂದು 10 minutes ಮೇಲಾಗುತ್ತೆ. ಸೊ ಇದ್ರ ಬಗ್ಗೆ ಫೀಚರ್ಸ್ ಯಾರ್ಯಾರು ಗೊತ್ತಿಲ್ಲ ಒಂದ್ಸಲ ಗೂಗಲಲ್ಲೂ ಕೂಡ ನೀವು ಬೇಕಾದ್ರೆ ಚೆಕ್ ಮಾಡ್ಕೋಬೋದು. ನಿಮಗೆ ಅದರಲ್ಲಿ ಏರ್ ಬ್ಯಾಗ್, ABS, ಟಚ್ ಸ್ಕ್ರೀನ್ ಸಿಸ್ಟಮು, ಕ್ರೂಸ್ ಕಂಟ್ರೋಲು, ಆಟೋಮೆಟಿಕ್ AC ಎಲ್ಲನೂ ಕೂಡ ಕಾಮನ್ ಆಗಿರುತ್ತೆ. ಜೊತೆಗೆ ಇದು ಬಂದು ನಿಮಗೆ ಒಳ್ಳೆ ಫ್ಯಾಮಿಲಿ ವೆಹಿಕಲ್, ಹೊಡೆದ್ರೆ ಆನೇನೆ ಹೊಡಿಬೇಕು ಅನ್ನೋರಿಗೆ ಈ ಗಾಡಿ ಅಂತಲೇ ಹೇಳ್ಬೋದು. ಡೀಟೇಲ್ ಹೇಳ್ತಾ ಫುಲ್ ಕಾರು ಕೂಡ ತೋರಿಸ್ಕೊಡ್ತಾ ಇರ್ತೀವಿ. ಫ್ರಂಟಲ್ಲಿ ತೋರಿಸ್ಬಿಡಿ, ನೋಡಿದ್ರಾ ಫ್ರಂಟಲ್ಲಿ? ಈಗ ಬನ್ನಿ, ಈಗ ಸೈಡಲ್ಲೂ ಕೂಡ ತೋರಿಸ್ಕೊಡ್ತೀವಿ. ತದನಂತರ ನಾನು ನಿಮಗೆ ರೇಸ್ ಸೈಡು ಕೂಡ ತೋರಿಸ್ಕೊಡ್ತೀನಿ. ನಿಮಗೆ ಇದರಲ್ಲಿ ಬ್ಯಾಕ್ ವೈಫರ್, ಡಿಫಾಗರ್ ಪ್ರತಿಯೊಂದು ಕೂಡ ಇರುತ್ತೆ ಫಾರ್ಚುನರಲ್ಲಿ. ಸೊ ತುಂಬಾ ಎಕ್ಸಲೆಂಟ್ ಕಂಡೀಷನಲ್ಲಿ ಇರೋವಂಥದ್ದು. ರೇಸ್ ಸೈಡು ಕೂಡ ಒಂದ್ಸಲ ನೋಡ್ಕೊಳ್ಳಿ, ಯಾಕಂದರೆ ಮಾರ್ಕೆಟಲ್ಲಿ ತುಂಬ ಜನ ಕೇಳೋದ್ರಿಂದ ನಾನು ನಿಮಗೆ ಕಂಪ್ಲೀಟ್ ನಾವು ತೋರಿಸ್ಕೊಡ್ತಾ ಇದ್ದೀವಿ. ಈಗ ವಾಕರ್ ಎಂಡ್ ಆಯಿತು, ಈಗ ಬನ್ನಿ ಡೀಟೇಲ್ ತಿಳ್ಕೊಳ್ಳೋಣ. ಸರ್ ಇವಾಗ ಫಾರ್ಚುನರ್ ಅಂತೂ ಇದೆ ಸರ್, ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ, ಅದು 4x4 ಕೂಡ ಇದೆ. ಡೀಟೇಲು ಸರ್ ಇದು? ಸರ್ ಇದು ಟೊಯೋಟಾ. ಓಕೆ, ಹಾಂ ಸರ್ ಹೇಳಿ ಸರ್. ಟೊಯೋಟಾ ಫಾರ್ಚುನರ್ 2.8 ಎಂಜಿನ್ ಬರೋದು, ಸಿಗ್ಮಾ 4 ಬರೋದು. ಸಿಗ್ಮಾ 4 ಬರೋದು, 4x4 ಮ್ಯಾನುವಲ್, 2017 ಸಿಂಗಲ್ ಓನರ್ ಇದೆ. ಬರೀ 89,000 ಓಡಿದೆ. 89,000 ಅದು ಫಾರ್ಚುನರ್ ಓಡಿರೋದು? ಹೌದು. ಹೊಸ ಗಾಡಿ 52 ಲಕ್ಷ ಇದೆ. ಓಕೆ, ನಮ್ದು ಆಸ್ಕಿಂಗ್ ಪ್ರೈಸ್ 2850 ಇದೆ. ನಿಮ್ಮ ಚಾನಲ್ ಕಡೆ ಬಂದ್ರೆ 26 lakhs ಮಾಡ್ಕೊಡ್ತೀವಿ ಸರ್. ಓಕೆ, 26 ಲಕ್ಷಕ್ಕೆ ಫಾರ್ಚುನರು, ಅದು ಕೂಡ ಮಾಡೆಲ್ ವೆಹಿಕಲು, ಕಡಿಮೆ ಓಡಿರೋಂಥದ್ದು. ಸರ್ ಇವಾಗ ಲೋನ್ ಎಷ್ಟವರೆಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಇದಕ್ಕೆ? ಸರ್ 20 lakhs ಗಂಟೆ ಲೋನ್ ಆಗುತ್ತೆ. ಓಕೆ, 20 ಲಕ್ಷ ಲೋನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನೂ ಮಿಕ್ಕಿದ್ದೇನಿರುತ್ತೆ, ಡೌನ್ ಪೇಮೆಂಟ್ ಇರುತ್ತೆ. ಕಡಿಮೆ ಡೌನ್ ಪೇಮೆಂಟಲ್ಲಿ ನೀವೇನಾದರೂ ಫಾರ್ಚುನರ್ ಹುಡುಕ್ತಾರೆ ಖಂಡಿತವಾಗಿ ವಿಸಿಟ್ ಮಾಡಿ. ಕ್ರಿಸ್ಟಾ ಬೇಡ ಅನ್ನೋರಿಗೆ ಇನೋವಾ ಕೂಡ ಇರುತ್ತೆ, ಅದು ಕೂಡ ನಿಮಗೆ Z ವೇರಿಯಂಟ್ ಅಂದರೆ ನಿಮಗೆ ಟಾಪ್ ಎಂಡು. ಸೊ ನೀವು ನೋಡ್ತಾ ಹೋಗ್ಬೋದು, ಕಂಪ್ಲೀಟ್ ಗಾಡಿನೂ ಕೂಡ ತೋರಿಸ್ಕೊಡ್ತಾ ಇದ್ದೀವಿ. ತುಂಬಾ ನೀಟ್ಲಿ ಮೇಂಟೈನ್ ವೆಹಿಕಲ್ ಅಂತಲೇ ಹೇಳ್ಬೋದು. ಬನ್ನಿ ನಾನು ನಿಮಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ. ಒಂದು ಸಲ ಇಂಟೀರಿಯರ್ ಕೂಡ ನೋಡ್ಕೊಂಬಿಡಿ. ನಿಮಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮು, ಸ್ಟೇರಿಂಗಲ್ ಮೌಂಟ್ ಕಂಟ್ರೋಲು, ಏರ್ ಬ್ಯಾಗ್, ABS ಪ್ರತಿಯೊಂದು ಕೂಡ ಇರುತ್ತೆ. ಇಂಟೀರಿಯರ್ ಕೂಡ ಏನು ಕೂಡ ನೀವು ಸ್ಪೆಂಡ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. ಎಕ್ಸ್ಟೀರಿಯರ್ ಕೂಡ ಅಷ್ಟೇ ತುಂಬಾ ಕ್ಲಾಸ್ ಆಗಿ ಮೇಂಟೈನ್ ಮಾಡುವಂಥ ಗಾಡಿ. ಸರ್ ಈಗ ಇದ್ರ ಬಗ್ಗೆ ಡೀಟೇಲ್ ಸರ್? ಸರ್ ಇದು 2014 Z ವರ್ಷನ್, ಇದು ಸಿಂಗಲ್ ಓನರ್ ಇದೆ ಗಾಡಿ. 1,90,000 ಓಡಿದೆ, ಶೋರೂಮ್ ರೆಕಾರ್ಡ್ ಇದೆ. ಈ ಗಾಡಿ ನಮ್ದು ಆಸ್ಕಿಂಗ್ ಪ್ರೈಸ್ 11 ಲಕ್ಷ ಇದೆ. ನಿಮ್ಮ ಚಾನಲ್ ಕಡೆ ಬಂದ್ರೆ ಒಂದು 10.5 ಲಕ್ಷ ಮಾಡ್ಕೊಡ್ತೀವಿ ಸರ್. 10.5 ಲಕ್ಷಕ್ಕೆ ಲೋನ್ ಎಷ್ಟವರೆಗೆ ಆಗುತ್ತೆ ಸರ್? ಸರ್ ಈ ಗಾಡಿ ಲೋನ್ ನಾವು ಚೆಕ್ ಮಾಡಬೇಕು, ಚೆಕ್ ಮಾಡಿ ನಿಮ್ಗೆ ಅಪ್ಡೇಟ್ ಮಾಡ್ತೀವಿ. ಓಕೆ, ಸೊ ಒಂದು ವೇಳೆ ಈ ಗಾಡಿನ ನೀವೇನಾದರೂ ಲೋನಲ್ಲಿ ತಗೋತೀವಿ ಅಂದರೆ ಸೊ ಎಷ್ಟು ಲೋನ್ ಆಗುತ್ತೆ ಅಂತ ಡೀಟೇಲ್ ಬೇಕು ಅಂದರೆ ಇವರ ಒಂದು ನಂಬರು ನಾವು ವೀಡಿಯೋ ಮೇಲೆ ಹಾಕಿರ್ತೀವಿ, ಖಂಡಿತವಾಗಿ ಕರೆ ಮಾಡ್ಬೋದು. ಇಲ್ಲ ಸರ್ ನಾನು ಡೈರೆಕ್ಟಾಗೆ ಬಂದು ಕಾರ್ನ ಓಡಿಸಿನ ಚೆಕ್ ಮಾಡ್ತೀನಿ ಅಂದರೆ ನೀವು ನೋಡ್ತಾ ಹೋಗ್ಬೋದು, MR ಕಾರ್ಸ್ ಅಂದರೆ ಮಿಸ್ಟರ್ ಕಾರ್ಸ್ಗೆ ನೀವು ಬರಬೇಕಾಗತ್ತೆ. ಇವರ ಕಾಂಟ್ಯಾಕ್ಟ್ ನಂಬರ್ ವೀಡಿಯೋ ಮೇಲೆ ಇರುತ್ತೆ, ಡಿಸ್ಕ್ರಿಪ್ಷನಲ್ಲಿ ಪೂರ್ತಿ ಅಡ್ರೆಸ್ ಇರುತ್ತೆ. ಸೊ ಯಾರಾದರೂ ಕ್ವಾಲಿಟಿ ಕಾರ್ ಹುಡುಕ್ತಾ ಇದ್ದರೆ, ಕ್ವಾಲಿಟಿ ಎಕ್ಸಲೆಂಟ್ ಕ್ವಾಲಿಟಿಲಿ ಇರಬೇಕು ಮತ್ತು ಕಡಿಮೆ ಡೌನ್ ಪೇಮೆಂಟಲ್ಲಿ ಇರಬೇಕು ಅನ್ನೋರು ಖಂಡಿತವಾಗಿ ಒಂದು ಸಲ ವಿಸಿಟ್ ಮಾಡಬೇಕಾಗುತ್ತೆ.